सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। श्रीमन्नरमणा महालावण्यशेवधिः ತಾಯಿಯ ದಿವ್ಯಮಂಗಳ ವಿಗ್ರಹದಲ್ಲಿ ಯಾವ ಯಾವ ಒಂದು ಭಾಗದಲ್ಲಿ ಕಣ್ಮನ ಇಂದ್ರಿಯಗಳು ಎಲ್ಲವೂ ಕೂಡ ಸೆಳೆದು ನೆಲೆ ನಿಲ್ಲುತ್ತೋ ಅದನ್ನ ಒಂದು ಧ್ಯಾನಕ್ಕೆ ವಿಷಯವಾಗಿಟ್ಟುಕೊಂಡು ಅದನ್ನ ಧ್ಯಾನ ಮಾಡುವುದರ ಮೂಲಕ ಯಾವುದನ್ನೇ ಒಂದನ್ನು ಹಿಡ್ಕೊಂಡ್ರೂ ಆ ವಸ್ತುವನ್ನೇ ನಾವು ಮುಟ್ಟುತ್ತೇವೆ. ವಸ್ತುವಿನ ಯಾವ ಒಂದು ಭಾಗ ಆಗಿದ್ರೂ ಕೂಡ ಅದು ವಸ್ತುವಿಗೆ ಸಂಬಂಧಪಟ್ಟಿರೋದ್ರಿಂದ, ಉದಾಹರಣೆಗೆ ಈಗ ನಮ್ಮದೇ ಒಂದು ಉಗುರು ಅಥವಾ ಒಂದು ಕೂದಲು, ಆ ಕೂದಲು ಕೂಡ ನಾನು ಅಂದ್ರೆ ಇದು ಯಾರ ಕೂದಲು? ಪ್ರಸನ್ನಾಕ್ಷಿ ಕೂದಲು. ಅಂದ್ರೆ ಅದು ಕೆಳಗೆ ಬಿಸಾಕಿದ್ರು ಯಾರಿದು ಇಲ್ಲಿ ಹಾಕಿರೋ ಕೂದಲು? ಅದು ಪ್ರಸನ್ನಾಕ್ಷಿ. ಅಂದ್ರೆ ಆ ಕೂದಲು ಯಾವುದಕ್ಕೆ ಸಂಬಂಧ ಇದೆ? ವ್ಯಕ್ತಿಯ ಜೊತೆ. ಹಾಗೆ ಪ್ರತಿಯೊಂದು ವಸ್ತು ಯಾವುದೇ ಆಗಿದ್ರು ಅದು ಯಾರಿಗೆ ಸಂಬಂಧಪಟ್ಟಿದೆಯೋ ಅವರನ್ನೇ ತೋರಿಸುತ್ತೆ, ಅದು ಕಸವಾಗಿ ಬಿಸಾಕಿರೋ ವಸ್ತುವಾಗಿದ್ರು. ಹಾಗಿರುವಾಗ ದೇವಿಯ ದಿವ್ಯಮಂಗಳ ವಿಗ್ರಹವನ್ನ ತೋರಿಸ್ತಾ ಇರುವಾಗ ಆ ದಿವ್ಯಮಂಗಳ ವಿಗ್ರಹದಲ್ಲಿ ಯಾವುದೇ ಭಾಗವನ್ನ ಹಿಡ್ಕೊಂಡ್ರು ಅದು ಯಾರ ಬಳಿಗೆ ಕರ್ಕೊಂಡು ಹೋಗುತ್ತೆ? ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಪರತತ್ವವನ್ನೇ ತೋರಿಸುತ್ತೆ. ಆದ್ರಿಂದ ಅದನ್ನ ನಾವು ಧ್ಯಾನಕ್ಕೆ ವಿಷಯವಾಗಿಟ್ಕೊಂಡಾಗ, ಧ್ಯಾನ ವಿಷಯ ಬೇಡ, ಅದನ್ನೇ ಕೇಂದ್ರೀಕರಿಸಿ ದೃಷ್ಟಿಸಿ ನೋಡ್ತಾ ಇದ್ರೆ ಅದು ನಮಗೆ ತಾಯಿಯನ್ನೇ ಕರುಣಿಸಿಕೊಡುತ್ತೆ, ಪರಬ್ರಹ್ಮ ವಸ್ತುವಿನ ಪ್ರಾಪ್ತಿಯನ್ನೇ ನಮಗೆ ಮಾಡಿಕೊಡುತ್ತೆ ಅನ್ನುವುದಕ್ಕೆ ಇಷ್ಟೊಂದು ಅವಯವಗಳನ್ನ ಹೇಳ್ತಾ ತಾಯಿಯ ಕಟಿಪ್ರದೇಶದ ಕುರಿತು ವಿಸ್ತಾರವಾಗಿ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಪ್ರತಿಯೊಂದು ವಸ್ತುವು ಕೂಡ ಒಂದು ಮಧ್ಯಭಾಗದಿಂದ ಕೂಡಿರುತ್ತೆ. ಆದಿಭಾಗ, ಮಧ್ಯಭಾಗ, ಅಂತ್ಯಭಾಗ. ಆದಿಭಾಗಗಳನ್ನು ವಿವರಿಸಿದ ನಂತರ ಮಧ್ಯಭಾಗದ ಚಿತ್ರವನ್ನ ಕೊಡ್ತಾ ಈ ಮಧ್ಯಭಾಗ ಆದಿ ಮತ್ತು ಅಂತ್ಯ ಎರಡಕ್ಕೂ ಹೇಗೆ ಆಧಾರಭೂತವಾಗಿದೆ ಅನ್ನುವುದನ್ನು ತೋರಿಸ್ಕೊಡ್ತಾ, ಮಧ್ಯವನ್ನ ಹಿಡ್ಕೊಂಡಾಗ ಆದಿ ಅಂತ್ಯಗಳೆರಡಕ್ಕೂ ಕೂಡ ಬೆಳಕು ತನ್ನಿಂದ ತಾನೇ ಬರುತ್ತೆ ಅದನ್ನ ಹೇಳ್ತಾ, ಅಲ್ಲಿ ತಾಯಿ ಧರಿಸಿರುವಂಥ ಕೆಂಪಾದ ಅಥವಾ ಚಿನ್ನದಂತೆ ಹೊಳೆಯುತ್ತಿರುವ ವಸ್ತ್ರ, ಆ ವಸ್ತ್ರವನ್ನ ಕುರಿತು ನಾವು ನೋಡ್ಕೊಂಡಿದ್ವು. ಈಗ ಆ ವಸ್ತ್ರದ ಮೇಲೆ ಪುಟ್ಟ ಪುಟ್ಟ ಗೆಜ್ಜೆಗಳಿಂದ ಕೂಡಿರುವಂತಹ ಒಂದು ಆಭರಣವನ್ನ ಆಕೆ ಧರಿಸಿಕೊಂಡಿದ್ದಾಳೆ. ರತ್ನ ಕಿಂಕಿಣಿಕಾರಮ್ಯ ರಶನಾಧಾಮ ಭೂಷಿತ. ಆ ರತ್ನದ ಸಣ್ಣ ಸಣ್ಣ ಗೆಜ್ಜೆಗಳಿಂದ ಕೂಡಿರುವಂಥ ಆ ಆಭರಣವನ್ನ ಅವಳು ಸೊಂಟದಲ್ಲಿ ಧರಿಸಿಕೊಂಡಿದ್ದಾಳೆ ಅನ್ನುವುದಾಗಿ. ಈಗ ತಾಯಿಯ ಅವಯವ ಹೇಳ್ತಾ ಇಲ್ಲ, ತಾಯಿಯ ಅವಯವದಲ್ಲಿರುವ ವಸ್ತ್ರ, ಅದಕ್ಕೆ ಹೇಳಿದೀಗ ಬಿಸಾಕಿರುವಂತ ಒಂದು ಕೂದಲನ್ನೇ ಹೇಳಿದ್ರು ಇದಿಂಥವ್ರದು ಅಂತ ಹೇಳಿದಂತೆ. ಹಾಗೆ ಎಲ್ಲೋ ಹೋಗಿರ್ಬೋದು, ಇದು ನಾನು ಅಂತ ಯಾರಿಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೂ ಆ ಕೂದಲಿನ ಒಂದು ಭಾಗ ಇಟ್ಕೊಂಡ್ರೆ ಫೊರೆನ್ಸಿಕ್ ಸೈನ್ಸ್ ಅಲ್ಲಿ ಅದರ ಮೂಲಕ ಇವ್ರಿಂಥದೇ ಇದು ಅಂತ ಕಂಡು ಹಿಡಿದು ಬಿಡುತ್ತೆ. ಆ ರೀತಿಯಲ್ಲಿ ತಾಯಿಯ ಒಂದು ವಸ್ತ್ರ ಅಥವಾ ತಾಯಿಗೆ ಸಂಬಂಧಪಟ್ಟ ಒಂದು ಆಭರಣ ಅದೂ ಕೂಡ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಆ ತಾಯಿಯ ಬಳಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವುದಕ್ಕೆ ವಸ್ತ್ರವನ್ನ ತೋರಿಸಿ ಆಭರಣವನ್ನ ತೋರಿಸಿದ್ರು. ಆದರೆ ಆಭರಣದಲ್ಲಿ ಸಣ್ಣ ಸಣ್ಣ ಗೆಜ್ಜೆಯನ್ನ ಹೇಳಿದರ ಮೂಲಕ, ಸಣ್ಣ ಗೆಜ್ಜೆ ಯಾವ ರೀತಿ ಶಬ್ದ ಮಾಡುತ್ತೆ? ಜೋರಾಗಿ ಶಬ್ದ ಮಾಡಲ್ಲ. ದೊಡ್ಡ ದೊಡ್ಡ ಗೆಜ್ಜೆ ಅಂದಾಗ ಈಗ ಭರತನಾಟ್ಯದಲ್ಲಿ ದಪ್ಪ ದಪ್ಪ ಗೆಜ್ಜೆ ಕಟ್ಟಿರ್ತಾರೆ, ಆಗ ಅದು ಮಾಡುವ ನಾದ ಹೇಗಿರುತ್ತೆ? ಈ ದೊಡ್ಡ ಕಾಲಿನ ಪೂರ್ತಿಯಲ್ಲಿ ಒಂದು 3 ಗೆಜ್ಜೆಯನ್ನ ಪೋಣಿಸಿರ್ತಾರೆ, ಆ ಗೆಜ್ಜೆ ಮಾಡುವ ನಾದ ಹೇಗಿರುತ್ತೆ?
ಆ ಎಲ್ಲದರ ಜೊತೆಯಲ್ಲಿ ಪುಟು 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 ಪುಟ್ಟು ಗೆಜ್ಜೆಗಳು ಇದ್ರೆ ಅದು ಮಾಡುವ ನಾದ ಹೇಗಿರುತ್ತೆ? ಇದನ್ನ ನಾವು ಕಲ್ಪನೆ ಮಾಡಿಕೊಂಡ್ರೆ ಈ ನಾದ ಎಂಥ ನಾದ? ಅತ್ಯಲ್ಪವಾದ ನಾದ. ಅತ್ಯಲ್ಪವಾದ ನಾದವೂ ಕೂಡ ನಾದದ್ದೇ ಒಂದು ಸ್ವರೂಪ ತಾನೆ. ಅದು ಸಣ್ಣ ನಾದ ಇರಲಿ, ದೊಡ್ಡ ನಾದ ಇರಲಿ, ಯಾವುದರ ಸ್ವರೂಪ ಅದು? ನಾದದ್ದೇ. ಅಲ್ಲಿ ನಾದ ಅನ್ನೋದಿದೆ, ಸಣ್ಣ ನಾದ, ದೊಡ್ಡ ನಾದ. ಸಣ್ಣ ದೊಡ್ಡ ತೆಗೆದ್ರೆ ಉಳಿದಿದ್ದು ನಾದ. ಆದ್ರಿಂದ ನಾದ ಎಂಬುದು ಎಲ್ಲಿಂದ ಬಂತು? ಯಾವ ಮೂಲದಿಂದ ಬಂತು? ಪರತತ್ವದಿಂದನೇ ನಾದ ಉದಯಿಸಿದ್ದು, ನಾದ ಉದ್ಬೋಧಗೊಂಡಿದ್ದು. ಅದಕ್ಕೆ ನಾವು ಮೈತ್ರೇಯಿ ಮತ್ತು ಯಾಜ್ಞವಲ್ಕ್ಯರ ದೃಷ್ಟಾಂತವನ್ನ ಅವತ್ತು ನೋಡ್ಕೊಂಡಿದ್ವಿ. ಒಂದು ದೊಡ್ಡ ನಾದ ಉಂಟಾದಾಗ ಬೇರೆ ಅದೇ ಸಮಯದಲ್ಲಿ ತತ್ಸಮಕಾಲದಲ್ಲಿ ಎಷ್ಟು ನಾದಗಳು ಉಂಟಾದರೂ ಕೂಡ ಎಲ್ಲ ನಾದಗಳು ದೊಡ್ಡ ನಾದದೊಳಗೆ ಲೀನ ಆಗಿಬಿಡುತ್ತೆ. ಬೇರೆ ಯಾವ ನಾದನೂ ಕೇಳಿಸಲ್ಲ, ಬರೀ ನಗಾರಿಯ ನಾದ ಮಾತ್ರ ಕೇಳುತ್ತೆ. ಹಾಗೆ ಆ ದೊಡ್ಡ ನಾದದ ಒಳಗೆ ಸಣ್ಣ ಸಣ್ಣ ನಾದ ಎಲ್ಲ ಸೇರುವಂತೆ. ಹಾಗೆ ದೊಡ್ಡ ನಾದ ಉದಯಿಸಬೇಕಾದ್ರೆ ಸಣ್ಣ ಸಣ್ಣ ನಾದಗಳು ಸೇರ್ಕೊಂಡೇ ದೊಡ್ಡದಾಗೋದು. ಒಂದು ಬಿಂದು ಹನಿ 10 ಬಿಂದು ಆದರೆ ಒಂದು ಚುಲುಕಕ್ಕೆ ಆಗುತ್ತೆ. 10 ಬಿಂದು 100 ಬಿಂದಾದ್ರೆ ಒಂದು ಬೊಗಸೆಗೆ ಆಗುತ್ತೆ. 100 ಬಿಂದು 1000 ಆದರೆ ಒಂದು ಲೋಟ ಆಗುತ್ತೆ. ಆದ್ರೆ ಎಲ್ಲಿಂದ ಶುರುವಾಗಿದ್ದು ಲೋಟದ ನೀರು? ಬಿಂದುವಿಂದಾನೆ. ಅದೇ ರೀತಿಯಲ್ಲಿ ಇದು ಬಿಂದುವಿನಿಂದ ಆರಂಭ ಆಗ್ತಾ ಇದೆ. ಯಾವುದು? ಕಿಂಕಿಣಿ. ಆ ಕಿಂಕಿಣಿ ಎನ್ನುವುದು ಬಿಂದುವಿನಿಂದ. ಈಗ ನಾವು ಮೊದಲಿಗೆ ಎಲ್ಲಿ ನೋಡಿದ್ವಿ? ಚತುರಸ್ರನ ನೋಡಿದ್ವಲ್ಲ. ಆ ಚತುರಸ್ರ ಎಲ್ಲಿಗೆ ನಮ್ಮನ್ನ ಕರೆಕೊಂಡು ಹೋಗಿ ಮುಟ್ಟಿಸುತ್ತೆ? ಮಧ್ಯಗತವಾಗಿರುವಂಥ ಆ ಬಿಂದುವಿನಲ್ಲಿ ನಮ್ಮನ್ನ ಲೀನ ಮಾಡಿಸುವಂತೆ ಮಾಡುತ್ತೆ. ಬಿಂದುವಿನಿಂದ ಆರಂಭ ಆಗಿ ಅದು ತ್ರಿಕೋಣಗಳಾಗಿ ಶಿವಶಕ್ತಿಯಾಗಿ ವಿಕಾಸಗೊಂಡದ್ದೇ ಚತುರಸ್ರ, ಬಹಿರ್ದಶಾರವಾಗಿ ಬಂದದ್ದು. ಅಂಥ ಒಂದು ಇದು ಆ ಚತುರಸ್ರದಿಂದ ಸಾಗುತ್ತಾ ಹೋದಾಗ ನಮ್ಮನ್ನ ಎಲ್ಲಿ ಮುಟ್ಟಿಸುತ್ತೆ? ಆ ಬಿಂದುವಿನಲ್ಲಿ ಮುಟ್ಟಿಸುತ್ತೆ. ಆದ್ದರಿಂದ ಸರ್ವನಾದಮಯೀ ಘಂಟಾ ಎಂಬುದಾಗಿ ಒಂದು ವೈದಿಕ ಮಾತು ಇದೆ. ಅಂದ್ರೆ ಘಂಟಾನಾದವನ್ನ ಅದಕ್ಕೆ ನಾವು ಮಾಡೋದು ನೋಡಿ. ಯಾವುದೇ ಒಂದು ಮಂಗಳ ಕಾರ್ಯ ಆರಂಭ ಮಾಡಬೇಕಾದ್ರೆ ಘಂಟಾನಾದ ಮಾಡ್ತೇವೆ. ಯಾಕೆ? ಅಲ್ಲಿ ಒಂದು ಮಂತ್ರವನ್ನ ಹೇಳ್ತೇವೆ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಅಂತ. ಆದ್ರಿಂದ ನಮ್ಮ ರಾಕ್ಷಸರು ಅಲ್ಲೆಲ್ಲಿದ್ದಾರೆ? ನಮ್ಮೊಳಗೇ ಇದ್ದಾರೆ. ವಾತಾವರಣದಲ್ಲಿ ಇರ್ತಾರೆ. ವಾತಾವರಣದಲ್ಲಿ ಕೋಟಿ ಕೋಟಿ ಸಂಖ್ಯೆಯ ಜೀವಗಳಿರುತ್ತೆ. ಎಲ್ಲಿ ನಮ್ಗೇನು ಕಾಣ್ತಾ ಇಲ್ವಲ್ಲ, ಅದನ್ನು ಕಾಣುವ ಕಣ್ಣು ನಮಗಿಲ್ಲ. ಯೋಗಿಯಾದವನಿಗೆ ಅದನ್ನು ಕಾಣುವುದಕ್ಕಾಗತ್ತೆ. ಹಾಗೆ ಇರುವಂಥ ರಾಕ್ಷಸ ಅಂದಾಗ ದೈವಿ ಕಾರ್ಯಕ್ಕೆ ಪೋಷಣೆಯನ್ನ ಮಾಡದೇ ಇರುವಂಥದ್ದು. ನಾನು ಯಾವ ಒಂದು ದೇವ ಕಾರ್ಯಕ್ಕೆ ಕುಳಿತಿದ್ದೇನೋ ಆ ದೇವ ಕಾರ್ಯಕ್ಕೆ ಪೋಷಣೆ ಮಾಡದೇ ಇರುವಂಥ ಶಕ್ತಿಗಳು ಯಾವುದಿದೆಯೋ, ವಿಘ್ನವನ್ನ ಉಂಟು ಮಾಡುವಂಥ ಶಕ್ತಿಗಳು ಯಾವುದಿದೆಯೋ ಅದನ್ನ ಹೋಗಲಾಡಿಸಿ ದೈವಿ ಶಕ್ತಿಗಳು ಅಂದ್ರೆ ನಾನು ಪೂಜೆ ಮಾಡುವುದಕ್ಕೆ ಹೊರಟಾಗ ಆ ಪೂಜೆಗೆ ಪೂರಕವಾಗಿ ಪೋಷಕವಾಗಿ ನಿಲ್ಲುವಂಥ ಶಕ್ತಿಗಳು ಯಾವ್ಯಾವುದಿದೆಯೋ ಅದು ಕೂಡಿಕೊಳ್ಳಬೇಕು, ಇದು ಹೋಗಬೇಕು. ಅದಕ್ಕಾಗಿ ನಾನು ಘಂಟಾನಾದ ಮಾಡ್ತೇನೆ. ಅಂದ್ರೆ ಏನಾಯ್ತು? ಘಂಟಾನಾದ ಎನ್ನುವುದು ನಮ್ಮ ಮನೆಯಲ್ಲಿ ಮಾಡಿದ್ರೆ ಅಕ್ಕದ ಮನೆ ಪಕ್ಕದ ಮನೆಗೆ ಕೇಳಬಹುದಷ್ಟೇ. ಆದ್ರೆ ಸರ್ವನಾದಮಯೀ ಘಂಟಾ ಅಂದಾಗ ಅದು ಹೇಗಪ್ಪ ಅಂತ ಕೇಳಿದ್ರೆ ಈ ರೀತಿ ಕೆಲಸವನ್ನ ಅದು ಮಾಡುತ್ತೆ. ಅಂದ್ರೆ ಯಾವುದು ಪರತತ್ವವನ್ನ ಹೊಂದುವುದಕ್ಕೆ ಪೋಷಕವಾಗಿದೆಯೋ ಅದನ್ನೆಲ್ಲ ಸಂಗ್ರಹಿಸಿ ಕೊಡುತ್ತೆ. ಯಾವುದು ಪರತತ್ವಕ್ಕೆ ವಿರುದ್ಧವಾಗಿದೆಯೋ ಅದನ್ನೆಲ್ಲ ದೂರ ತಳ್ಳಿಸಿ ಹಾಕುತ್ತೆ. ಅಂಥ ಒಂದು ಶಕ್ತಿ ಸಣ್ಣ ಒಂದು ನಾದದೊಳಗಿದೆ. ಇಲ್ಲಿ ತಾಯಿಯ ಈ ನಡುವಿನಲ್ಲಿರುವಂಥ ಕಿಂಕಿಣಿ ಇದೆಯಲ್ಲ, ಪುಟ್ಟ ಪುಟ್ಟ ಗೆಜ್ಜೆಗಳು, ಆ ಪುಟ್ಟ ಪುಟ್ಟ ಗೆಜ್ಜೆಗಳ ನಾದ ಏನಾಗಿದೆ? ತಾಯಿಯನ್ನೇ ಮುಟ್ಟಿಸುವಂಥ ನಾದವಾಗಿ, ಅದು ಬಿಂದುವಾಗಿ ನಾದವಾಗಿ ನಾದಾತೀತವಾದ ನೆಲೆಗೆ ನಮ್ಮನ್ನ ಕರೆದೊಯ್ದು ನಿಲ್ಲಿಸುತ್ತೆ ಅನ್ನುವ ಒಂದು ಹಿನ್ನೆಲೆಯಲ್ಲಿ ತಾಯಿಯ ನಡುವಿನ ಈ ಆಭರಣವನ್ನ ನಾವು ಭಾವಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ನಾದ ಬಿಂದು. ಈಗ ನಾವು ನೋಡಿದ್ದು ಒಂದು ಬಿಂದು ಅಂದಾಗ ಈಗ ನಾವು ಓಂ ಅಂತ ಹೇಳುವುದಕ್ಕೆ ಮೊದಲು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡ್ರೆ ಇಲ್ಲಿ ಬಂದು ಕೂತ ಮೇಲೆ ಕಣ್ಣು ಮುಚ್ಚಿರ್ತೇವಲ್ಲ,
ಓಂ ಅಂತ ಹೇಳೋದಕ್ಕೆ ಮೊದಲು ಒಳಗಡೆ ಏನೋ ಆಗ್ತಾ ಇರುತ್ತಲ್ವಾ, ನಿಮ್ಮ ಹೃದಯದ ಒಳಗಡೆನೆ. ಆಮೇಲೆ ಓಂ ಅಂತ ಬರುತ್ತೆ ತಾನೆ, ನೀವು ಅನುಭವಿಸಿದ್ರೆ ಗೊತ್ತಾಗುತ್ತೆ. ಹಾಗೆ ಅದು ಬಿಂದುವಾಗಿದೆ ಒಳಗಡೆ, ಅದೇನೋ ಸುತ್ಕೋತಾ ಇದೆ. ಆ ನಂತರ ಓಂ ಎಂಬುದಾಗಿ ಹೊರಗಡೆ ಶಬ್ದ ಬಂದಿದೆ. ಅದು ನಾದವಾದರೆ ಒಳಗಡೆ ಅದು ಸುತ್ತಕೊಳ್ತಾ ಇತ್ತಲ್ಲ, ಅದು ಬಿಂದು. ಆದ್ರಿಂದ ಈ ನಾದ ಬಿಂದು ಇದು ಕೋಟಿ ಸಹಸ್ರಾಣಿ ಅಂದ್ರೆ ಸಾವಿರಾರು ಕೋಟಿ. ಈಗ ನಾ ಹೇಳಿದ್ನಲ್ಲ, ಒಂದು ಹನಿ ನೀರು ಅಂಥದ್ದು 10 ಹನಿ ಆದಾಗ ಇಲ್ಲಿ ಬಂತು. ಹಾಗೆ 100 ಹನಿ ಆದಾಗ, 1000 ಹನಿ ಆದಾಗ ಹೇಗೆ ಅದು ವಿಕಾಸಗೊಳ್ಳುತ್ತಾ ಹೋಯಿತು, ಹಾಗೆ ಇದು ಈ ಕಿಂಕಿಣಿ ಅನ್ನುವುದು ನಾದ ಬಿಂದು ಕೋಟಿ ಸಹಸ್ರಾಣಿ ಸಾವಿರವಾಗಿ ಆದಾಗ, ಹಾಗೆ ಬಿಂದು ಕೋಟಿ ಶತಾನಿಚ ಬಿಂದುಗಳು ಕೋಟಿಯಾಗಿ, ಆ ಕೋಟಿಗಳು 100 ಬೆಳೀತಾ ಹೋದಾಗ ಎಲ್ಲವೂ ಕೂಡ ಸರ್ವೇ ತತ್ರ ಲಯಂ ಯಾಂತಿ, ಎಲ್ಲವೂ ಕೂಡ ಹೇಗೆ ಆಕಾಶಾತ್ ಪತಿತಂ ತೋಯಂ ಸಾಗರಂ ಪ್ರತಿ ಗಚ್ಚತಿ. ಆಕಾಶದಿಂದ ಬಿದ್ದ ಒಂದೇ ಒಂದು ಹನಿಯಾದರೂ ಕೂಡ ನಮಗನ್ಸುತ್ತೆ ಭೂಮಿಯೊಳಗೆ ಮುಳುಗಿತು ಅಂತ, ಭೂಮಿಯಲ್ಲಿ ಮಣ್ಣಾಗಿ ಹೋಯಿತು ಅಂತ. ಇಲ್ಲ, ಭೂಮಿಯಲ್ಲಿ ಮಣ್ಣಾಗಿ ಹೋಗಿದ್ರು ಭೂಮಿಯಲ್ಲಿ ಒಂದು ಬಿಂದುವಿನ ಜೊತೆ ಮತ್ತೊಂದು ಬಿಂದು ಸೇರ್ಕೊಳ್ತಾ ಅದು ಮುಂದೆ ಸಾಗುತ್ತಾ ಒಳ ನೀರಾಗಿ ಇರುತ್ತೆ. ಆ ಒಳ ನೀರೇ ಏನಾಗುತ್ತೆ, ನಾವು ಕೊಳವೆ ಹಾಕಿದ್ರೆ ಮೇಲಕ್ಕೆ ಚಿಮ್ಮಿ ಬರುತ್ತೆ. ಅಲ್ಲಿಗೆ ಒಳಗೆ ಭೂಮಿಯ ಒಳಗೆ ಇದ್ರೂ ಅದು ಒಂದಾಗಿ ನಿಂತಿಲ್ಲ, ಒಂದರ ಜೊತೆ ಸೇರ್ತಾ ಸಾಗುತ್ತಾನೆ ಹೋಗ್ತಾ ಇದೆ. ಹೊರಗಡೆ ಕಾವೇರಿ ಗಂಗಾ ಯಮುನಾ ಗೋದಾವರಿಯಾಗಿ ಆಗಿಲ್ಲದೆ ಇರಬಹುದು, ಭೂಮಿಯ ಒಳಗೆ ಇದ್ರೂ ಕೂಡ ಅದು ಸರ್ಕೊಂಡು ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಸಮುದ್ರವನ್ನೇ ಸೇರುತ್ತೆ. ಹಾಗೆ ಈಗ ನಾವು ಹೇಳಿದಂಥ ನಾದ ಬಿಂದು ಕೋಟಿ ಸಹಸ್ರಾಣಿ, ಹಾಗೆ ಬಿಂದು ಕೋಟಿ ಶತ ಸಹಸ್ರಾಣಿ ಯಾವುದಾಗಿದ್ರೂ ಕೂಡ ಸರ್ವೇ ತತ್ರ ಲಯಂ ಯಾಂತಿ, ಎಲ್ಲವೂ ಕೂಡ ಆ ಬ್ರಹ್ಮತತ್ವದಲ್ಲೇ ಹೋಗುತ್ತೆ. ಅದ್ಯಾವುದದು? ಬ್ರಹ್ಮ ಪ್ರಣವನಾದಕ್ಕೆ. ಯಾವುದು ಓಂ ಎಂಬುದಾಗಿ ನಾವು ಅದಕ್ಕೋಸ್ಕರನೇ ಆರಂಭದಲ್ಲಿ ಎಲ್ಲಕ್ಕೂ ಓಂ ಹೇಳೋದು. ಗೀತಾಚಾರ್ಯ ಓಂಕಾರ ತತ್ವವನ್ನು ವಿವರಿಸಿದ್ದಾನೆ. ಆ ಓಂ ಎನ್ನುವುದರಿಂದ ಕಾರ್ಯ ಆರಂಭ ಮಾಡುವುದರ ಉದ್ದೇಶನೇ ಅದು. ಆದ್ರಿಂದ ಆ ಓಂ ಎಂಬುದು ಈಗ ಎಲ್ಲಿದೆ? ಘಂಟಾನಾದದಲ್ಲಿದೆ. ನಾವು ಘಂಟಾನಾದವನ್ನ ಆಸ್ವಾದನೆ ಮಾಡಿಲ್ಲ. ಆದ್ರಿಂದ ನೋಡಿ, ಸರ್ವನಾದಮಯೀ ಘಂಟಾ. ಈಗ ನೋಡಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಬರ್ತಾ ಇದೆ. ಒಂದು ಬಿಂದುವಾದಂಥ ಒಂದು ಧ್ವನಿ, ಬಿಂದು ಅಂದ್ರೆ ಒಳಗಡೆ ಬಿಂದುವಾದ ನದಿ ಧ್ವನಿ ಏನಾಯ್ತು? ನಾದವಾಗಿ ಹೊಮ್ಮಿತು. ಹಾಗೆ ಬಂದಂಥ ನಾದ ಬಿಂದು ಕೋಟಿ ಸಹಸ್ರಾಣಿ, ಹಾಗೆ ಬಿಂದು ನಾದ ಕೋಟಿ ಶತಾನಿಚ ಎಲ್ಲ ಏನಾಗುತ್ತೆ? ಸರ್ವೇ ತತ್ರ ಲಯಂ ಯಾಂತಿ. ಎಲ್ಲಿ? ಬ್ರಹ್ಮ ಪ್ರಣವ ನಾಮಕೆ. ಪ್ರಣವ ಎಂಬ ಬ್ರಹ್ಮದ ಒಳಗೆ ಎಲ್ಲವೂ ಲಯವಾಗುತ್ತೆ. ಆದ್ರಿಂದ ಈ ಘಂಟಾನಾದ ಮಾಡಿದಾಗ ನಮಗೆ ಕೇಳುವುದು ಆ ಓಂಕಾರದ ನಾದ. ಆ ಓಂಕಾರದ ನಾದ ಯಾವ ನಾದ ಇಲ್ಲಿದೆ? ಈಗ ನಾನು ಮಾತಾಡದೇ ಇದ್ರೂ ಕೂಡ ಇಲ್ಲೆಲ್ಲ ಶಬ್ದ ಇದೆ, ನಾವೆಲ್ಲ ಮೌನವಾಗಿದ್ದು, ನಾನೂ ಮೌನ ಆದ್ರೂ ಕೂಡ ಇಲ್ಲೇನಿದೆ? ಶಬ್ದ ತರಂಗ ಇದೆ. ಆ ಶಬ್ದ ತರಂಗವನ್ನ ನಮ್ಮ ಕಿವಿ ಗ್ರಹಿಸ್ತಾ ಇಲ್ಲ. ಒಬ್ಬ ಯೋಗಿಯಾದವನಾದರೆ ಆ ಶಬ್ದ ತರಂಗವನ್ನ ಗ್ರಹಿಸೋದಕ್ಕೆ ಅವನಿಗಾಗತ್ತೆ. ಇಲ್ಲ, ಅದಕ್ಕೊಂದು ಮೀಟರ್ ಇಟ್ರೆ ಆ ಶಬ್ದ ತರಂಗವನ್ನ ಅದು ಗ್ರಹಿಸುತ್ತೆ. ಆಕಾಶವಾಣಿ ಇತ್ಯಾದಿ ಜಾಗದಲ್ಲಿ ನಾವು ನೋಡಿದರೆ ಆ ಶಬ್ದ ತರಂಗವನ್ನ ಅದು ಗ್ರಹಿಸೋದಕ್ಕೆ ಸಾಧ್ಯ ಆಗತ್ತೆ. ಅಂಥ ಒಂದು ಶಬ್ದ ತರಂಗ ಏನಾಗಿದೆ ಇಲ್ಲಿ ಇದ್ದಾಗ, ಆ ಶಬ್ದ ತರಂಗ ನಾನು ದೇವರ ಪೂಜೆ ಮಾಡುವುದಕ್ಕೆ ನನಗೆ ವಿಘ್ನ ಮಾಡೋದಾದ್ರೆ ಅದನ್ನ ದೂರ ಕಳಿಸ್ತಾ, ನನಗೆ ಯಾವ ತರಂಗ ಕಿವಿ ಮೇಲೆ ಓಂ ಅಂತ ಅದು ಕಿವಿ ಮೇಲೆ ಬೀಳ್ತಾ ಇರಬೇಕೋ ಅದು ನನಗೆ ಬರ್ತಾ ಅದೇನಾಗಬೇಕು? ಪರತತ್ವದ ಒಳಗೆ ಲೀನ ಆಗಬೇಕು. ಸರ್ವೇ ತತ್ರ ಲಯಂ ಯಾಂತಿ. ಅದಕ್ಕಿರುವುದು ಯಾವುದು? ಘಂಟಾನಾದ. ಆದ್ರಿಂದಲೇ ಘಂಟಾನಾದ ಮಾಡಿದ ತಕ್ಷಣ ಟಕ್ಕಂತ ಇಟ್ಬಿಡಬಾರ್ದು. ಆ ಘಂಟಾನಾದವನ್ನ ನಾವು ಆಲಿಸ್ತಾ ಇದ್ರೆ ಅದು ಸಾಗ್ತಾ ಹೋಗೋದು ನಮಗೆ ಕೇಳುತ್ತೆ. ಎಷ್ಟೋ ದೂರ ನಾವು ಒಂದು ಸಲ ಹೀಗೆ ಅಂದಿದ್ದೇವಷ್ಟೇ, ಗಮನಿಸ್ತಾ ಇದ್ರೆ ಎಷ್ಟೋ ನಿಮಿಷಗಳ ಕಾಲ ಅದು ಸರಿತಾ ಇರುತ್ತೆ.
ನಮ್ಮ ಕಿವಿ ಗ್ರಹಿಸುವುದನ್ನ ಅದು ನಿಲ್ಲಿಸಿದ್ರೂ ಕೂಡ ಅದು ಸರಿತಾ ಹೋಗ್ತಾ ಇರುತ್ತೆ. ಆದ್ರಿಂದ ಆ ಎಲ್ಲ ನಾದವೂ ಕೂಡ ಎಲ್ಲಿ ಲಯವಾಗುತ್ತಪ್ಪ? ಬ್ರಹ್ಮನಾಮಕ್ಕೆ, ಆ ಪರಬ್ರಹ್ಮ ತತ್ವ ಎಂಬುದರ ಒಳಗೆ ಲಯವಾಗುತ್ತೆ. ಈಗ ತಾಯಿಯ ನಡುವಿನಲ್ಲಿರುವ ಯಾವುದು ರತ್ನ ಕಿಂಕಿಣಿಕಾ ರಮ್ಯ, ಆದ್ರಿಂದಲೇ ಅದು ರಮ್ಯ. ಆಲಿಸಿದಷ್ಟು ಕೊನೆಗೆ ನೋಡಿ, ಯಾವ ಸ್ತೋತ್ರ ಬೇಡ, ಯಾವ ನಾಮ ಬೇಡ, ಏನೂ ಬೇಡ, ಓಂ ಅಲ್ಲೇ ಇರೋಣ, ಅದೇ ಆಲಿಸ್ತಾ ಇರೋಣ ಅನ್ನುವಂಥ ಒಂದು ನೆಲೆ ಬಂದುಬಿಡುತ್ತೆ. ಹಾಗೆ ಅದನ್ನೇ ಆಸ್ವಾದನೆ ಮಾಡ್ತಾ ಇದ್ರೆ ಅದು ಎಲ್ಲಿ ಕರೆದೊಯ್ದು ನಿಲ್ಲಿಸುತ್ತೆ? ಪ್ರಣವ ನಾಮಕ್ಕೆ ಪರಬ್ರಹ್ಮೇ, ಪ್ರಣವ ಎಂಬುವ ಪರಬ್ರಹ್ಮದೊಳಗೆ ಲಯ ಮಾಡಿಸುತ್ತೆ. ಆದ್ದರಿಂದ ಸರ್ವನಾದಮಯಿ ಘಂಟ, ಅಂತ ಘಂಟ ಎಲ್ಲಿದೆ? ತಾಯಿಯ ನಡುವಿನ ಒಳಗೆ ಇದೆ. ಅದು ಎಲ್ಲಿದೆ? ಪುಟ್ಟ ಪುಟ್ಟ ಕಿಂಕಿಣಿಗಳಾಗಿದೆ. ಆ ಪುಟ್ಟ ಕಿಂಕಿಣಿನಾದ ಕೇಳುವುದಕ್ಕೆ ಮಂಜುಳವಾಗಿದೆ. ಅದೇ ನಗಾರಿಯ ನಾದ ಕರ್ಕಶವಾಗಿದೆ. ಆ ನಾದವು ಈ ನಾದವು ಎಲ್ಲ ಎಲ್ಲಿ ಲಯವಾಗುತ್ತೆ? ಪರಬ್ರಹ್ಮ ತತ್ವದ ಒಳಗೆ ಲಯವಾಗುತ್ತೆ. ಆ ನಗಾರಿಯ ನಾದವನ್ನ ಕಿವಿಗೊಟ್ಟು ಆಲಿಸಿದರೂ ಕೂಡ ಅದು ನಮ್ಮನ್ನ ಒಯ್ಯುವುದು ಎಲ್ಲಿಗೆ? ಪರಬ್ರಹ್ಮಕ್ಕೇನೆ. ಅಂಥ ಒಂದು ತತ್ವವನ್ನ, ಆದ್ರಿಂದಲೇ ತಾಯಿಯ ನಡುವಿಗೆ ಆ ಗಂಟೆ ಹೇಳ್ತಾ ಇದ್ದಾರೆ, ಪಾದಕ್ಕೆ ಹೇಳಿಲ್ಲ. ಪಾದದಲ್ಲೂ ಇದೆ. ಅಲ್ಲಿ ಯಾಕೆ ವರ್ಣನೆ ಮಾಡಿದೆ, ಇಲ್ಲಿ ಯಾಕೆ ವರ್ಣನೆ ಮಾಡ್ತಿದ್ದಾರೆ? ನಾವು ನಿನ್ನೆ ನೋಡಿದ್ವು, ನಡುವು ಎಂಬುದು ಆ ಲೋಕ ಈ ಲೋಕ, ಎರಡೂ ಲೋಕಗಳನ್ನ ಬೆಸೆಯುವ, ಎರಡೂ ಲೋಕಗಳಿಗೆ ಬೆಳಕಾಗಿ ನಿಂತಿರುವ ಒಂದು ನಾದ ಅದು. ಆದ್ದರಿಂದ ಅದು ಭೂರಾದಿ ಲೋಕಗಳನ್ನು, ಅತಲ ವಿತಲ ಸುತಲಾದಿ ಲೋಕಗಳನ್ನು, ಮೇಲಿನ ಜನೋ ಮಹಾ ತಪೋಲ ಸತ್ಯಾದಿ ಲೋಕಗಳನ್ನು ಬೆಳಗುವಂಥ ಒಂದು ನಾದ ತತ್ವವಾಗಿ ಅದಿರುವುದರಿಂದ ನಡುವಿನಲ್ಲಿ ಆ ತತ್ವವನ್ನ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ನಾವು ಪರಿಭಾವಿಸಿಕೊಳ್ಳುತ್ತಾ, ಆ ತಾಯಿಯ ನಡುವಿನಲ್ಲಿರುವಂಥ ಆ ಮಂಜುಳಮಯವಾದ ಇಂಪಾದ ಆ ಕಿಣಿ ನಾದವನ್ನ ಆಲಿಸ್ತಾ ಆಲಿಸ್ತಾ ಆ ತಾಯಿಯ ಪಾದದಿಂದ, ಪಾದವನ್ನ ನಾವು ಬಿಂದುವಾಗಿ ಭಾವಿಸಿಕೊಂಡ್ರೆ ಪಾದದಿಂದ ವಿಕಾಸಗೊಳ್ಳುತ್ತಾ ನಾದ ತತ್ವದ ಪರಾಕಾಷ್ಠೆಯಾಗಿರುವ ಆ ಪರಬ್ರಹ್ಮ ತತ್ವದಲ್ಲಿ, ಆದ್ರಿಂದೇ ಸರ್ವೇ ತತ್ರ ಲಯಂ ಯಾಂತಿ ಬ್ರಹ್ಮ ಪ್ರಣವ ನಾಮಕೆ ಅನ್ನುವಂಥ ಆ ಬ್ರಹ್ಮ ತತ್ವದ ಒಳಗೆ ಲೀನವಾಗುವಂಥ ಒಂದು ಭಾವವನ್ನ, ಆದ್ರಿಂದ ಇದು ಮಹಾಮಹಿಮವಾದಂಥ ಒಂದು ನಾಮ. ಆದ್ರಿಂದ ರತ್ನ ಕಿಂಕಿಣಿಕಾ ರಮ್ಯ ರಶನಾದಾಮ ಭೂಷಿತ. ಆ ರೀತಿ ನಾದ ಉಪಾಸನೆಯನ್ನ ನಾವು ಹಿಂದೆ ನೋಡ್ಕೊಂಡಿದ್ವು. ತ್ಯಾಗರಾಜರು ಯಾವ ರೀತಿ ನಾದ ಉಪಾಸನೆಯನ್ನ ಮುಕ್ತಿದಾಯಕವಾದ್ದು, ಮೋಕ್ಷಮುಗಲದ ಎನ್ನುವ ಕೃತಿಯಲ್ಲಿ ಹೇಳಿದ್ರು ಅನ್ನೋದನ್ನ ಗಮನಿಸಿಕೊಂಡಿದ್ವಿ. ಆ ರೀತಿಯಲ್ಲಿ ಈ ನಾದವು ನಮ್ಮನ್ನ ಆ ಪರಬ್ರಹ್ಮ ತತ್ವದಲ್ಲಿ ಲಯಗೊಳ್ಳುವಂತೆ ಮಾಡಿದಾಗ ಯಾವ ಕಷ್ಟದ, ಯಾವ ಒಂದು ನೋವಿನ, ಯಾವ ಮಾನಾಪಮಾನಗಳ ಭಯವಿಲ್ಲದಂತೆ ಮನಸ್ಸು ಎಲ್ಲಿ ಲೀನ ಆಗಿರುತ್ತೆ? ಆ ಪರತತ್ವದೊಳಗೇ ಲಯವಾಗಿ ಆನಂದ ಆನಂದ ಆನಂದಮಯವಾಗಿ ತಾನು ಇರುತ್ತೆ ಅನ್ನುವುದನ್ನು ಸೂಚಿಸುತ್ತಾ, ಈ ನಾದದಿಂದ, ಈ ಒಂದು ನಾಮದಿಂದ ನಾದವನ್ನು, ನಾದೋಪಾಸನೆಯನ್ನು ಮಾಡ್ತಾ ಆ ಪರಬ್ರಹ್ಮ ತತ್ವದಲ್ಲಿ ಒಂದಾಗುವ ಭಾವವನ್ನ ಈ ನಾಮ ನಮಗೆ ತಿಳಿಸಿಕೊಡ್ತಾ ಇದೆ. ಈಗ ಮುಂದಿನ ನಾಮ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವ ಊರು ದ್ವಯಾನ್ವಿತ. ಕಾಮೇಶ ಮತ್ತೆ ಕಾಮೇಶ ಅನ್ನುವುದನ್ನ ನಾವು ಅನೇಕ ಬಾರಿ ನೋಡಿ ತಿಳ್ಕೊಂಡಾಗಿದೆ. ಕಾಮೇಶ ಅಂದಾಗ ಅವನಿಗೆ ಯಾವ ಕಾಮನೆಯೂ ಇಲ್ಲ, ಕಾಮಾತೀತನಾದವನು ಕಾಮೇಶ. ಅಂದ್ರೆ ಕಾಮದ ಒಂದು ಭಾವಗಳು ಅವನ ಹೃದಯದ ಒಳಗೆ ಇಲ್ಲ. ಆದ್ರಿಂದ ಅವನು ಆಪ್ತ ಕಾಮನಾಗಿದ್ದಾನೆ, ಪೂರ್ಣ ಕಾಮನಾಗಿದ್ದಾನೆ. ಆದ್ರಿಂದ ಅವನು ಆತ್ಮರತಿ, ಆತ್ಮಕ್ರೀಡಾ ಎಂಬುದಾಗಿ ಉಪನಿಷತ್ತುಗಳು ಅವನನ್ನ ವರ್ಣನೆ ಮಾಡುತ್ತೆ. ಅಂಥ ಕಾಮೇಶನಿಗೆ ಮಾತ್ರ ಇದು ಅರಿವಿಗೆ ಬರುತ್ತೆ. ಯಾವುದು? ಕಾಮೇಶ ಜ್ಞಾತ, ಕಾಮೇಶನು ತಿಳಿದುಕೊಳ್ಳುವಂಥ. ಯಾವುದದು? ಸೌಭಾಗ್ಯ, ಒಂದು ಸೌಭಾಗ್ಯ. ಯಾವ ಸೌಭಾಗ್ಯ? ಭಾಗ್ಯ ಅಂದ್ರೇನೆ ಮಂಗಳಮಯವಾದದ್ದು. ಭಾಗ್ಯ ಅನ್ನುವುದಕ್ಕೆ ಒಂದು ಸೂಕ್ತವೇ ಇದೆ ನಮ್ಮಲ್ಲಿ. ಆದ್ರಿಂದ
ಆ ಭಾಗ್ಯ ಎಂಬುದು ಇಂದ್ರ, ವರುಣ, ಯಮ ಇವರೆಲ್ಲರನ್ನ ಭಾಗ್ಯ ಎಂಬುದಾಗಿ ವರ್ಣನೆ ಮಾಡ್ತಾರೆ ಆ ಭಾಗ್ಯ ಸೂಕ್ತದಲ್ಲಿ. ಅಂಥ ಒಂದು ಭಾಗ್ಯ ಯಾವಾಗ ಸೌಭಾಗ್ಯವಾಗುತ್ತೆ, ಮಂಗಳಮಯವಾದ ಭಾಗ್ಯವಾಗುತ್ತೆ, ಅದನ್ನ ಯಾರು ತಿಳ್ಕೊಂಡಿದ್ದಾನೆ? ಕಾಮೇಶ ಮಾತ್ರ ತಿಳಿದುಕೊಂಡಿದ್ದಾನೆ. ಕಾಮೇಶನಿಗೆ ಮಾತ್ರ ಅದು ಅರಿವಿಗೆ ಬರುತ್ತೆ. ಆ ಕಾಮೇಶನು ತಿಳಿದುಕೊಂಡಿರುವಂಥ ಕಾಮೇಶ ಜ್ಞಾತ ಸೌಭಾಗ್ಯ ಯಾವುದದು? ಮಾರ್ಧವ, ತಾಯಿಯ ಮೃದು ಭಾವ. ಮಾರ್ಧವ ಅಂದ್ರೆ ಮೃದು ಭಾವ. ತಾಯಿಯಲ್ಲಿ ಇದರಲ್ಲಿ ಈ ಮೃದು ಭಾವ ಅನ್ನುವ ವಿಷಯ ಬಂದಾಗ ಪರಮಾತ್ಮನ ವಿಚಾರದಲ್ಲಿ 2 ಚಿತ್ರವನ್ನ ಕೊಡ್ತಾರೆ. ಏನಂತ ಅಂತ ಕೇಳಿದರೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ನೋಡುವುದಕ್ಕೆ ವಜ್ರಕ್ಕಿಂತಲೂ ಕಠೋರವಾಗಿ ಕಾಣ್ತಾನೆ, ಆದರೆ ಅನುಭವಿಸುವಾಗ ಮೃದು ಕುಸುಮಕ್ಕಿಂತಲೂ ಕೂಡ ಮೃದುವಾಗಿ ಇರ್ತಾನೆ ಎಂಬುದಾಗಿ ನಾವು ಯಾವ ಚಿತ್ರವನ್ನ ನೋಡ್ತೇವೆ, ಆ ಚಿತ್ರದಲ್ಲಿ ಆ ಮೃದು ಭಾವ ಎಲ್ಲರಿಗೆ ನೋಡುವಾಗ, ಪ್ರಪಂಚದಲ್ಲಿರುವ ನಮ್ಮಂತವರಿಗೆ ನೋಡುವಾಗ ಏನನ್ಸುತ್ತೆ? ಪರಮಾತ್ಮನಿಗೆ ಕರುಣೆ ಇಲ್ಲಾನೆ. ಯಾರು ಪ್ರಪಂಚದಲ್ಲಿರುವ ಯಾರನ್ನು ಬೇಕಾದರೂ ಕೇಳ್ಕೊಂಡು ಬನ್ನಿ, ಯಾರು ಪರಮಾತ್ಮನನ್ನ ಕರುಣಾಮಯ ಅನ್ನಲ್ಲ. ಯಾರಿಗೋ ಅಪರೂಪಕ್ಕೆ ಅಲ್ಲೊಬ್ಬರು ಇಲ್ಲೊಬ್ಬರಿಗೆ ಅವನು ಕರುಣಾಮಯ ಅನ್ನಿಸ್ಬೋದು. ಯಾಕೆ ಅಂದ್ರೆ ಪ್ರಪಂಚನ ಇಷ್ಟು ಕಷ್ಟದಲ್ಲಿ ಸೃಷ್ಟಿಸಿಟ್ಟಿದ್ದಾನೆ, ಪ್ರಪಂಚ ಎಲ್ಲ ಕಷ್ಟಮಯವಾಗಿ ಮಾಡಿದ್ದಾನೆ, ಅವನನ್ನು ಯಾರು ಕರುಣಾಮಯ ಅಂತ ಕರೀತಾರೆ ಅಂತ ಅನ್ಸುತ್ತೆ. ಆದ್ರಿಂದ ಯಾರು ಕಾಮೇಶನಾಗಿದ್ದಾನೆ ಅವನಿಗೆ ಮಾತ್ರ ಈ ಒಂದು ಸೌಭಾಗ್ಯದ ಅರಿವಾಗುತ್ತೆ. ಯಾವ ಸೌಭಾಗ್ಯದ ಅರಿವು? ಪ್ರಪಂಚದಲ್ಲಿ ಪರಮಾತ್ಮ ಇಟ್ಟಿದ್ದಾನಲ್ಲ, ಇದನ್ನ ನಾವು ನೆನಪು ಮಾಡ್ಕೊಂಡಾಗಲೇ ನಮಗೆ ಗೊತ್ತಾಗೋದು. ಅಲ್ಲಿವರೆಗೆ ಪರಮಾತ್ಮ ಕರುಣೆ ಇಲ್ಲದವನು ಅಂತಾನೆ ಅರ್ಥ ಆಗುತ್ತೆ. ಒಬ್ಬ ದಾರಿ ಒಬ್ಬ ಹೋಗ್ತಾ ಇದ್ದ, ದಾರಿಯಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದ, ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಬೇಕಾಗಿದೆ. ಹಾಗೆ ಹೋಗ್ತಾ ಹೋಗ್ತಾ ತುಂಬಾ ಆಯಾಸ ಆಗಿದೆ. ಒಂದು ಜಾಗದಲ್ಲಿ ಮರ ಎಲ್ಲ ಸ್ವಲ್ಪ ದಟ್ಟವಾಗಿರುವಂಥ ಒಂದು ಜಾಗ ಕಾಣ್ತು. ಆ ಜಾಗದಲ್ಲಿ ಅವನು ಕೂತ್ಕೊಂಡವನು ಹಾಗೆ ತುಂಬಾ ಆಯಾಸ ಆಗಿತ್ತು, ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಆ ಜಾಗ ಅಂದ್ರೆ ಒತ್ತಿಗಿತ್ತಿ ಆಗದೆ ಇರುವಂತೆ ಇದ್ದಂಗಿತ್ತು. ಹಾಗೆಯೇ ಮಲಕೊಂಡವನಿಗೆ ಮೇಲೆ ಅವನು ಆ ಕಡೆ ಒಂದು ಮರದ ಕೊಂಬೆ ಹೀಗೆ ಚಾಚ್ಕೊಂಡಿತ್ತಲ್ಲ, ಅವನು ಮಲಗಿದ ಜಾಗದಲ್ಲಿ ಒಂದು ಮರ ಕಾಣಿಸ್ತು. ಆ ಮರದಲ್ಲಿ ಇಷ್ಟಿಷ್ಟು ಗಾತ್ರದ ಕಾಯಿಗಳು ಕಾಣಿಸ್ತು. ಅದನ್ನ ನೋಡ್ತಾ ಇದ್ದ. ಓಹೋ ಅಂತ ಕಾಯಿಗಳನ್ನ ನೋಡ್ತಾ ಇದ್ದ. ಹಾಗೆ ಕಣ್ಣನ್ನ ಹೀಗೆ ತಿರುಗಿಸ್ದ. ಹೀಗೆ ಮಲಗಿದ್ದ, ಕಣ್ಣು ಹೀಗೆ ತಿರುಗಿಸ್ದ. ಹೀಗೆ ತಿರುಗಿಸಿದ್ರೆ ಅಲ್ಲೊಂದು ಬಳ್ಳಿ ಇತ್ತು. ಬಳ್ಳಿ ಹೇಗಿರುತ್ತೆ? ಸಣ್ಣಕ್ಕಿರುತ್ತೆ. ಇಷ್ಟಿಷ್ಟು ಗಾತ್ರದ ಕುಂಬಳಕಾಯಿಗಳಿದೆ. ಆಗ ಅವನಿಗೆ ಅನ್ನಿಸ್ತು, ಆಹಾಹಾ, ಏನು ಪುಣ್ಯಾತ್ಮನಪ್ಪ, ಸೃಷ್ಟಿ ಮಾಡಿದವನು ತುಂಬಾ ಬುದ್ಧಿವಂತ ಅಲ್ಲ. ಇಷ್ಟು ಪುಟಾಣಿ ತೆಳು ಬಳ್ಳಿ, ಅದರಲ್ಲಿ ಇಷ್ಟಿಷ್ಟು ಗಾತ್ರದ ಕುಂಬಳಕಾಯಿ, ಅಷ್ಟು ದೊಡ್ಡ ಮರ, ಇಷ್ಟು ದೊಡ್ಡ ಕೊಂಬೆ ಅಂದ್ರೆ ಇದರ ಭಾಗ. ಅಂಥ ದೊಡ್ಡ ಮರದಲ್ಲಿ ಇಷ್ಟಿಷ್ಟೇ ಕಾಯಿ. ಇವನನ್ನ ಕರುಣಾಮಯ ಅಂತ ಕರೀತಾರ ಯಾರಾದ್ರು? ಇವನು ಬುದ್ಧಿ ಇರೋವನು ಅಂತಾರ ಯಾರಾದ್ರು ಅಂತ ಇವನು ಅನ್ಕೊಳ್ತಾ ಇದ್ದಾನೆ. ಹಾಗೆ ಅನ್ಕೊಳ್ತಿರುವಾಗಲೇ ಠಪ್ ಅಂತ ಒಂದು ಕಾಯಿ ಮೇಲಿಂದ ಅವನ ಬುರುಡೆಗೆ ಬಿತ್ತು. ಆಗ ಅವನ ಬುರುಡೆ ಇಷ್ಟು ದಪ್ಪ ಆಯ್ತು. ಆಗ ಅವನಿಗೆ ಗೊತ್ತಾಯ್ತು, ಸದ್ಯ ದೇವರು ಕರುಣಾಮಯ, ಇಷ್ಟು ದಪ್ಪ ಕಾಯೇನಾದ್ರೂ ಅಲ್ಲಿಟ್ಟಿದ್ರೆ ನನ್ನ ತಲೆ ಉಳಿತಿರ್ಲಿಲ್ಲ, ಬರೀ ಈಗ ಬೋರೆ ಮಾತ್ರ ಬಂತು. ಆ ದಪ್ಪಕಾಯಿ ತಲೆ ಮೇಲೆ ಬಿದ್ದಿದ್ರೆ ನನ್ನ ತಲೆನೂ ಉಳಿತಿರ್ಲಿಲ್ಲ, ನಾನು ಉಳಿತಿರ್ಲಿಲ್ಲ. ಹಾಗೆ ಪರಮಾತ್ಮನ ದಯಾಭಾಗವನ್ನ ನೋಡುವ ಕಣ್ಣು ನಮಗೆ ಇಲ್ಲದೆ ಇದ್ರೆ ನಮಗೆ ಗೊತ್ತಾಗೋಲ್ಲ. ನಮ್ಮ ಶರೀರನೇ ನಮಗೆ ದೃಷ್ಟಾಂತ. ನಮ್ಮ ಶರೀರದಲ್ಲಿ ಈ ಕಣ್ಣಿನ ರೆಪ್ಪೆ ಅನ್ನೋದು ಒಂದು ಪರಮಾತ್ಮ ಕೊಟ್ಟಿರ್ಲಿಲ್ಲ. ಕಣ್ಣಿನ ರೆಪ್ಪೆಯಲ್ಲಿ ಮುಚ್ಚುವ ತೆರೆಯುವ ಒಂದು ಭಾಗ ಕೊಟ್ಟಿರ್ಲಿಲ್ಲ. ಒಂದೇ ದೃಷ್ಟಾಂತ ಸಾಕು. ಕಣ್ಣು ಎಷ್ಟು ನೋಡಿ ಇನ್ನೂ ಇಲ್ಲಿ ಬರೋವಾಗಲೇ ಇದು ಹೀಗೆ ಮಾಡಿಬಿಡುತ್ತೆ. ಇಲ್ಲಿವರೆಗೆ ಬರೋದಕ್ಕೆ ಕೊಡೋದೇ ಇಲ್ಲ. ಯಾವ ಒಂದು ವಸ್ತುವು ಕೂಡ ಆ ಕಣ್ಣಿನ ಹತ್ತಿರಕ್ಕೆ ಬರಲ್ಲ. ನಮ್ಗನ್ಸಿರುತ್ತೆ ಕಣ್ಣೊಳಗೆ ಬಿದ್ದುಬಿಡ್ತು ಅಂತ ಹೀಗೆ ಮಾಡಿ ಅದೇನ್ ಮಾಡಿರುತ್ತೆ, ಈ ಜಾಗನ ಟಚ್ ಮಾಡಿರುತ್ತೆ ಅಷ್ಟೇ. ಅಷ್ಟಕ್ಕೆ ನಮ್ಗೆ ಒಳಗಡೆ ಎಲ್ಲ ಇರಿಟೇಷನ್, ಕಣ್ಣೊಳಗೇನೋ ಬಿತ್ತು ಅಂತ ಉಜ್ಜಿ ಕಣ್ಣಿಗೆ ನೀರು ಹಾಕಿ ಏನೇನೆಲ್ಲ ಮಾಡಿ ಒದ್ದಾಡ್ತೀವಿ. ಆದರೆ ಒಳಗಡೆ ಅದು ಟಚ್ ಆಗಿರಲ್ಲ. ಕಣ್ಣಿನ ರೆಪ್ಪೆ ಟಚ್ ಆಗಿದ್ದಕ್ಕೆ ಅಷ್ಟು ನಮಗೆ ಇರಿಟೇಷನ್ ಆದ್ರೆ ಒಳಗೆ ಅದು ಬಿದ್ದುಬಿಟ್ಟಿದ್ರೆ ಎಷ್ಟು ನೋವು, ಎಷ್ಟು ಬಾಧೆ, ಏನೇನು. ಪರಮಾತ್ಮ ಅಂಥ ಒಂದು ಸಣ್ಣ ಒಂದು ವಸ್ತು. ಹಾಗೆ ಕಣ್ಣನ್ನ
ಈ ಹುಬ್ಬಿನ ಅಡಿಯ ಒಳಗೆ ಇಡದೇ ಇದ್ರೆ, ಎಲ್ಲೋ ಬೇರೆ ಜಾಗದಲ್ಲಿ ಎಲ್ಲೋ ಇಟ್ಟಿದ್ರೆ ನೋಡಿ, ಒಂದೊಂದನ್ನೇ ಗಮನಿಸಿ, ಎಲ್ಲಿ ಅವನ ಕರುಣೆ ಇಲ್ಲ. ಆದ್ರಿಂದ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವ ಅನ್ನುವಾಗ ಆ ಮೃದು ಭಾವವನ್ನ, ಕಾಮದ ಮೇಲಿನ ಒಂದು ಔನ್ನತ್ಯವನ್ನ ಸಾಧಿಸದೆ ಹೋದರೆ ನಮಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ನಮ್ಮ ಆಸೆಗೆ ಕೊನೆ ಇಲ್ಲ. ದೇವರ ಬಳಿ ನಾವು ಹೋಗಿ ಕೇಳುವಾಗ ನಮಗೆ ಒಂದು ಪಾಠ ಇತ್ತು, ಆಸೆಗಾರ ಮೀನುಗಾರ ಅಂತ. ಅಂದ್ರೆ ಒಬ್ಬ ಬೆಸ್ತ ಹೋಗಿ ಹೋಗಿ ಒಂದು ಮೀನು ಯಾವತ್ತೋ ಒಂದವನಿಗೆ ಸಿಕ್ಕಿಬಿಡ್ತು. ಆ ಮೀನು ಮಾತಾಡ್ತು, ದಯವಿಟ್ಟು ನನ್ನ ಬಿಟ್ಬಿಡು, ನಾನು ನಿನಗೆ ಉಪಕಾರ ಮಾಡ್ತೀನಿ ಅಂತ. ಆದ್ರಿಂದ ಇವನು ಬೆಳಗ್ಗಿಂದ ರಾತ್ರಿವರೆಗೆ ಬಲೆ ಹಾಕಿ ತೆಗೆದು ಮಾಡಿದ್ದ ಏನೂ ಸಿಕ್ಕಿರ್ಲಿಲ್ಲ. ಸಾಯಂಕಾಲದ ವೇಳೆಗೆ ಅಪರೂಪಕ್ಕೆ ಒಂದು ಮೀನು ಸಿಕ್ಕಿತ್ತು. ಸದ್ಯ ಮೀನು ಸಿಕ್ತಲ್ಲ ಅಂತ ಅದನ್ನ ತಗೊಂಡು ಬರೋಣ ಅಂದ್ರೆ ಅದು ಮಾತಾಡ್ತಾ ಇದೆ, ದಯವಿಟ್ಟು ನನ್ನ ಬಿಟ್ಬಿಡು, ನಾನು ನಿನಗೆ ಒಳ್ಳೇದು ಮಾಡ್ತೀನಿ ಅಂತ. ಅದು ಪಾಪ ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಕೇಳ್ತಲ್ಲ ಅಂತ ಇವನೇನ್ ಮಾಡ್ದ, ಬಿಟ್ಬಿಟ್ಟ. ಅದನ್ನ ಮನೆಗೆ ಖಾಲಿ ಕೈಯಲ್ಲಿ ಬಂದ. ಹೆಂಡತಿ ಕೇಳಿದ್ಲು, ಏನ್ ತಂದಿದೀಯೇ? ಏನು ಇಲ್ಲ, ಇವತ್ತೇನು ಸಿಕ್ಕಿಲ್ಲ, ಬೆಳಗಿಂದ ತುಂಬಾ ಸಲಿ ಬಲೆ ಬೀಸಿದ್ರು ಕೂಡ ಏನು ಸಿಕ್ಕಿಲ್ಲ. ಕೊನೆಗೆ ಬರುವಾಗ ಆ ಪುಟಾಣಿ ಒಂದು ಮೀನು ಸಿಕ್ಕಿತ್ತು. ಆ ಮೀನು ಹೇಳ್ತು, ತುಂಬಾ ಸುಂದರವಾಗಿತ್ತು, ಚೆನ್ನಾಗಿತ್ತು ಅಂತ ವರ್ಣನೆ ಬೇರೆ ಮಾಡ್ದ ಆ ಮೀನನ್ನ. ಅದು ನನ್ನ ಬಿಟ್ಬಿಡು ಅಂತೂ ಬಿಟ್ಟುಬಿಟ್ಟೆ ಅಂದ. ನಿಂಗೆ ಒಳ್ಳೇದು ಮಾಡ್ತೀನಿ ಅಂತು ಅಂತ. ಅಲ್ಲಯ್ಯ, ಒಳ್ಳೇದು ಮಾಡ್ತೀನಿ ಅಂದಾಗ ನೀನು ಬಿಟ್ಟಿದ್ ಸರಿ, ಏನಾದ್ರೂ ಒಳ್ಳೇದು ಮಾಡು ಅಂತ ಕೇಳ್ಬೇಡ್ವಾ ನೀನು? ಕೇಳದೆ ಬಂದ್ಯಲ್ಲ, ನಾವು ಇಷ್ಟು ಕಷ್ಟದಲ್ಲಿದ್ದೀವಲ್ಲ, ಹೋಗು ಆ ಮೀನನ್ನ ನಂಗೆ ಒಳ್ಳೇದು ಮಾಡ್ತೀನಿ ಎಂದಿದ್ಯಲ್ಲ, ನನಗೆ ಒಳ್ಳೇದು ಮಾಡು ಅಂತ ಕೇಳು ಹೋಗು, ನಮಗೆ ಊಟ ಕೊಡು ಅಂತ ಕೇಳು ಹೋಗು, ನಾವು ಎಲ್ಲ ಮನೆಯಲ್ಲಿ ಮಕ್ಕಳು ನಾವು ಎಲ್ಲ ಹಸ್ಕೊಂಡಿಲ್ವಾ ಅಂತ ಹೇಳಿದ್ಲು. ಸರಿ, ಅವನು ಬಂದು ಆ ಮೀನನ್ನ ಕೂಗ್ದ, ಅಮ್ಮ ನನ್ನ ಬಿಟ್ಬಿಡು ಅಂತ ಅಂದಿದ್ಯಲ್ಲ, ನೀನ್ ನನಗೆ ಒಳ್ಳೇದು ಮಾಡ್ತೀನಿ ಅಂದಿದ್ಯಲ್ಲ, ನನಗೆ ಒಳ್ಳೇದು ಮಾಡ್ತೀಯಾ? ನನ್ನ ಮನೆಯಲ್ಲಿ ಎಲ್ಲರೂ ಹಸ್ಕೊಂಡಿದ್ದಾರೆ, ಎಲ್ಲರೂ ಕಣ್ಣೀರಿಡ್ತಿದ್ದಾರೆ, ಊಟ ಕೊಡ್ತೀಯಾ ಅಂತ ಕೂಗ್ದ. ಆಗ ಆ ಮೀನು ಉತ್ತರ ಕೊಡ್ತು, ಆಯ್ತು, ನೀನ್ ಮನೆಗೆ ಹೋಗು, ನಿಮ್ಮ ಮನೆಯಲ್ಲಿ ಈಗ ಒಳ್ಳೆ ಊಟ ಇದೆ, ನೀನು ನೆಮ್ಮದಿಯಾಗಿ ಊಟ ಮಾಡು ಹೋಗು ಅಂತ ಹೇಳ್ತು. ಇವನು ಮನೆಗೆ ಬರೋಂದ್ರೆ ಮನೆಯಲ್ಲೇನು ಹಬೆ ಆಡ್ತಾ ಇರುವಂತ ಬಿಸಿ ಬಿಸಿ ಘಮ ಘಮ ಅನ್ನುವ ಅದ್ಭುತವಾದ ಊಟ. ಅಂತ ಊಟ ಇವತ್ವರೆಗೂ ಅವರು ಮಾಡೇ ಇಲ್ಲ. ಆ ಗುಡಿಸಿಲಲ್ಲಿ ಇರ್ತಾ ಮಾಡೇ ಇಲ್ಲ. ಅದ್ಭುತವಾದ ಊಟ ಎಲ್ಲರೂ ಮಾಡ್ತಾ ಇದ್ದಾರೆ. ಇವನು ಬಂದ, ಊಟ ಮಾಡ್ದ. ಊಟ ಮುಗಿದ ಮೇಲೆ ಹೆಂಡತಿ ಅಂದ್ಲು, ಅಲ್ಲ, ಅದು ಮೀನು ನಿಜವಾಗಿ ಯಾವುದೋ ಮಹಾಮಹಿಮ ಮೀನು ಅನ್ಸುತ್ತೆ. ನೀನು ನಾನು ನಿಂಗೆ ಒಳ್ಳೇದು ಮಾಡ್ತೀನಿ ಅಂತ ಕೇಳಿದಾಗ ಊಟನೊಂದನ್ನು ಕೇಳಿದ್ಯಲ್ಲ, ನಾವು ಕಷ್ಟದಲ್ಲಿ ಗುಡಿಸ್ಲೊಳಗೆ ಬದುಕ್ತಾ ಇದೀವಲ್ವಾ, ಎಲ್ಲೋ ಒಂದು ಸಿಡ್ಲೋ ಒಂದು ಇದೋ ಬಡಿದ್ರೆ ಸುಟ್ಟೋಗ್ಬಿಡುತ್ತೆ, ನಾವು ಕಷ್ಟಕ್ಕೆ ಹೋಗ್ತೀವಿ. ನೀನು ನೆಕ್ಸ್ಟ್ ನಾಳೆ ಹೋಗ್ತೀಯಲ್ಲ, ಆಗ ನೀನು ನಮಗೆ ಒಂದು ಮನೆ ಕೊಡು ಅಂತ ಕೇಳು. ಆಯ್ತು, ಮನೆ ಕೊಡು ಅಂತ ಕೇಳ್ದ. ಇವನು ವಾಪಸ್ ಬರೋ ವೇಳೆಗೆ ಮನೆ ಇದೆ. ಆವಾಗ ಅವಳಂದ್ಲು, ಈ ತರ ಮನೆ ಸಾಲದು, ದೊಡ್ಡ ಅರಮನೆ ತರ ಮನೆ ಇರಬೇಕು, ಅರಮನೆ ಅಂತ ಬಂದ ಮೇಲೆ ಕಾಲಾಳುಗಳಿರ್ಬೇಕು. ಹೀಗೆ ಅವಳದು ಡಿಮ್ಯಾಂಡ್ ಮುಗಿತಾನೇ ಇಲ್ಲ. ಇವನು ಬಂದು ಹೇಳ್ತಾನೆ ಇದ್ದಾನೆ. ಹಾಗೆ ಕೊನೆಯಲ್ಲಿ ಆ ಮೀನು ಹೇಳ್ತು, ನಿಂದು ಜಾಸ್ತಿ ಆಯ್ತು, ಇನ್ನು ನಾನು ಕೊಡೋದು ನಿಲ್ಸಿದ್ದೇನೆ ಅಂದ್ಬಿಟ್ಟು ಮುಳುಗ್ ಹೋಗ್ಬಿಡ್ತು. ಅಂದ್ರೆ ಕಾಮೇಶ ಅನ್ನುವುದಕ್ಕೆ ನಾನು ಹೇಳ್ತಾ ಇರುವ ಮಾತು, ನಮ್ಮ ಅಪೇಕ್ಷೆಗಳಿಗೆ ಕೊನೆ ಮೊದಲಿಲ್ಲ. ಇದಾದ್ರೆ ಅದು, ಅದಾದ್ರೆ ಅದು ಕೇಳ್ತಾನೆ ಇರ್ತೇವೆ. ಯಾವಾಗ ಅವಾಗ ನಮಗೇನನ್ಸುತ್ತೆ, ಈಗ ಮೀನು ಮುಳುಗೋಯ್ತಲ್ಲ, ಅವಾಗ ಇವಳು ಹೆಂಡತಿ ಏನಂದ್ಲು, ಆ ಮೀನ್ ಅಂಥದ್ದು, ಆ ಮೀನ್ ಇಂಥದ್ದು, ನೀ ಬಿಟ್ಟಿದ್ದೆ ತಪ್ಪಾಯ್ತು, ಹಿಡ್ಕೊಂಬಂದು ಕಚ್ಚಾಕ್ಬಿಟ್ಟು ತಿಂದಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆಗ ಅವಳ ಬಾಯಲ್ಲಿ ಈ ಮಾತು. ಇಷ್ಟೆಲ್ಲ ಕೊಟ್ಟಿದ್ದರ ಕುರಿತು ಮಾರ್ಧವ ಭಾವ ಇಲ್ಲ. ನಾವು ಕೇಳಿದ್ದನ್ನೆಲ್ಲ ಕೊಡ್ತಲ್ಲ, ಪರಮಾತ್ಮನನ್ನು ನಾವು ಅದೇ ತರ ತಾನೇ ನೋಡ್ತೇವೆ. ಇದು ಕೊಡು. ಯಾವುದನ್ನ ಕೊಡಲಿಲ್ಲ, ಆಗ ಬಂತು ಪರಮಾತ್ಮನಿಗೆ ಕರುಣೆ ಇಲ್ಲ. ಆಗ ಬಂತು ನಾನು ಇಷ್ಟು ಪೂಜೆ ಮಾಡಿದ್ದು ವ್ಯರ್ಥ, ಆಗ ಬಂತು ನನ್ನ ವ್ರತ ನೇಮ ಎಲ್ಲ ವ್ಯರ್ಥ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದೇನು, ಯಾರಿಗೆ ಆ ಮೃದು ಭಾವದ ಅರಿವಾಗತ್ತಪ್ಪ ಅಂದ್ರೆ ಕಾಮೇಶ ಜ್ಞಾತ. ಕಾಮೇಶನು ಯಾರಾಗಿದ್ದಾನೆ, ಕಾಮದ ಮೇಲೆ ಒಡೆತನವನ್ನ ಪಡೆದವನು. ಕಾಮ ಅಂದ್ರೆ ಒಂದೇ ಕಾಮ, ಶಾರೀರಿಕವಾದ ಕಾಮ ಅಲ್ಲ. ಯಾವ ಕಾಮ ಅದು? ನಾವು ಗೋಪಸ್ತ್ರೀಯರನ್ನ ನೋಡ್ತೇವೆ. ಈಗ ಯಾವ ಗೋದಾದೇವಿ ತಾನು ವ್ರತವನ್ನ ಮಾಡ್ತಾ ಇದ್ದಾಳೆ, ಆ ಗೋದಾದೇವಿಯನ್ನ ನೋಡ್ತೇವೆ, ಅಕ್ಕ ಮಹಾದೇವಿಯನ್ನ ನೋಡ್ತೇವೆ, ಮೀರಾ ದೇವಿಯನ್ನ ನೋಡ್ತೇವೆ. ಅನೇಕ ಭಕ್ತರಿದ್ದಾರೆ. ಹೆಂಗಸರನ್ನೇ ಹೇಳ್ಬೇಕಂತಲ್ಲ, ಕಾಮ ಅನ್ನುವಾಗ ಒಂದು ಪುಮಾನ್, ಒಂದು ಸ್ತ್ರೀ ಅನ್ನುವ ದೃಷ್ಟಿಯಲ್ಲಿ ಮಾತು ಹೇಳ್ತಾ ಇದ್ದೇನಷ್ಟೇ. ಭಕ್ತನಾದವನು ಪುರುಷನಾಗಲಿ ಸ್ತ್ರೀಯಾಗಲಿ
ಭಕ್ತನಲ್ಲಿ ಇರುವ ಕಾಮ ಒಂದೇ. ಅದೇನದು? ನಾವು ಹೇಳಿದ್ವಲ್ಲ, ಸರ್ವೇ ತತ್ರ ಲಯಂ ಯಾಂತಿ ಬ್ರಹ್ಮ ಪ್ರಣವ ನಾಮಕೆ. ಆ ಪರತತ್ವ ಒಂದು ಸಿಕ್ಕಿಬಿಟ್ಟ ಮೇಲೆ ಇನ್ಯಾವ ಆಸೆ, ಯಾವ ಆಸೆನೂ ಬೇಕಾಗಿಲ್ಲ. ಅದೇ ನೋಡಿ, ನಮಗೆ ಚಿಂತಾಮಣಿ ದೊರಕಲಿ, ಕಲ್ಪವೃಕ್ಷ ದೊರಕಲಿ, ಕಾಮಧೇನು ದೊರಕಲಿ, ನಮಗೆ ತೃಪ್ತಿ ಇಲ್ಲ. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇಷ್ಟೂ ಜನ ಇದ್ದರೂ ಕೂಡ ನಮ್ಮ ಕಾಮನೆಗಳು ಪೂರೈಸಲ್ಲ. ಅದಕ್ಕೆ ದೃಷ್ಟಾಂತ ಇಂದ್ರನೇ. ಇಂದ್ರನ ಹತ್ರ ಈ ಮೂರೂ ಇದೆ, ಚಿಂತಾಮಣಿ, ಕಾಮಧೇನು, ಕಲ್ಪವೃಕ್ಷ ಇಷ್ಟೂ ಇದೆ. ಇಂದ್ರ ತೃಪ್ತನಾಗಿದ್ದಾನಾ? ಇಲ್ಲ. ಯಾಕೆ? ಯಾರೊಬ್ಬ ತಪಸ್ಸು ಮಾಡ್ತಿದ್ರು ಓಡ್ ಬರ್ತಾನೆ, ಯಾರು ಯಜ್ಞ ಮಾಡ್ತಾ ಇದ್ರು ಓಡ್ ಬರ್ತಾನೆ, ಕೆಡಿಸೋದಕ್ಕೆ ಅಲ್ವಾ? ಆದ್ದರಿಂದ ಯಾರು ಕಾಮೇಶನಾಗಿದ್ದಾನೆ ಅವನಿಗೆ ಈ ಕಾರುಣ್ಯದ ಪಾರಮ್ಯ ನಮಗೆ ಅರ್ಥ ಆಗುತ್ತೆ. ಆದ್ದರಿಂದಲೇ ಗೋಪಸ್ತ್ರೀಯರು ಶಾರೀರಿಕವಾದ ಕಾಮನೆಗಳನ್ನು ಬಯಸಿದವರಾಗಿದ್ರೆ, ಶಾರೀರಿಕ ಕಾಮನೆ ಬಯಸಿದವ್ರು ಏನ್ ಮಾಡ್ತಾರೆ? ಏಕಾಂತದಲ್ಲಿ ಬಯಸ್ತಾರೆ ಅಲ್ವಾ? ಒಟ್ಟೊಟ್ಟಿಗೆ ಗುಂಪು ಗುಂಪಾಗಿ ಹೋಗ್ತಾರಾ? ಏ ಬಾರೇ ಕೃಷ್ಣನ್ ನೋಡೋಣ, ಏ ಬಾರೇ ಕೃಷ್ಣನ್ ನೋಡೋಣ, ಕೃಷ್ಣನ ಹತ್ರ ಹೋಗೋಣ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಯಾರಾದ್ರೂ? ಅವರೆಲ್ಲರೂ ಒಬ್ಬೊಬ್ಬರನ್ನ ಕೂಡಿಸ್ಕೊಂಡು ಹೋಗ್ತಿದ್ದಾರೆ. ಕಾತ್ಯಾಯನಿ ವ್ರತ ಮಾಡಬೇಕಾದ್ರೆ ಗೋಪಸ್ತ್ರೀಯರು ಒಬ್ಳು ಎದ್ದವಳು ಪಕ್ಕದ ಮನೆಯವಳನ್ನ ಕೂಗಿದ್ಲು, ಬಾರೇ ಹೋಗೋಣ ಅಂತ. ಅವಳು ಇನ್ನೊಬ್ಬಳು ಮನೆಯವ್ರನ್ನ, ಹೀಗೆ ಪ್ರತಿಯೊಬ್ಬರೂ ಎಬ್ಬಿಸ್ಕೊಂಡು ಎಲ್ಲಾ ಗುಂಪು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೋದಾದೇವಿನೂ ಅದೇ ತರಹನೇ, ಅವಳಿಗೆ ಜೊತೆಗಾರರಿಲ್ಲ, ಅವಳು ಕಾಲ್ಪನಿಕವಾಗಿ ಒಬ್ಬೊಬ್ಬರನ್ನ ಎಬ್ಬಿಸ್ತಾ ಇದ್ದಾಳೆ. ಗೋಪಸ್ತ್ರೀಯರಿಗಾದ್ರೆ ಜೊತೆಗಾರರಿದ್ದಾರೆ. ಗೋದಾದೇವಿಗೆ ಕಲ್ಪನೆ ಅಷ್ಟೇ, ನಾನು ಎದ್ದಿದ್ದೇನೆ, ನಾನು ಕಾತ್ಯಾಯನಿ ವ್ರತವನ್ನ ಮಾಡ್ತಾ ಇದ್ದೇನೆ, ನಾನು ಕೃಷ್ಣ ಪರಮಾತ್ಮನನ್ನ ನನ್ನ ಪತಿಯಾಗಿ ಹೊಂದುತ್ತೇನೆ. ಆದ್ರಿಂದ ಗೋಪಸ್ತ್ರೀಯರು ಹೇಗೆ ಎಲ್ಲ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಹೋಗ್ತಾ ಅಂತ ಕೂಗ್ತಾ ಕರ್ಕೊಂಡು ಹೊರಟ್ರು, ಹಾಗೆ ಇವಳು ಕೂಡ ತಾನು ತನ್ನ ಒಡನಾಡಿಗಳು ಯಾರಿಲ್ಲದೆ ಇದ್ರು ಕಲ್ಪನೆ ಮಾಡ್ಕೊಳ್ತಾ ಒಬ್ಬರನ್ನೊಬ್ಬರನ್ನ ಎಬ್ಬಿಸ್ತಾ ಈ ವ್ರತ ಮಾಡೋದಕ್ಕೆ ಹೊರಡುವಂತ ಒಂದು ವ್ರತದ ಕಾಲ ಈ ಕಾಲ. ಆದ್ರಿಂದ ಇಲ್ಲಿ ಶಾರೀರಿಕವಾದ ಒಂದು ಬಂಧ ಇಲ್ಲ. ಆದ್ದರಿಂದಲೇ ಅವರು ಕಾಮೇಶರಾಗಿರೋದು. ಅಂದ್ರೆ ಪರಮಾತ್ಮ ಬೇಡವೋ? ಬೇಕು. ಅದು ಆಸೆ ಅಲ್ವೋ? ಹೌದು. ಆದರೆ ಆ ಆಸೆ ಈ ಆಸೆ ತರಹ ಹೆಚ್ಚು ಮಾಡಲ್ಲ. ಅಲ್ಲಿ ಆಸೆಗೆ ಹೆಚ್ಚುತನ ಇದೆ. ಯಾವಾಗ? ಅದು ದೊರಕೋವರೆಗೆ ನಾನು ಊಟ ಮಾಡಲ್ಲ, ಅದು ಸಿಕ್ಕೋವರೆಗೆ ನಾನು ನಿದ್ದೆ ಮಾಡಲ್ಲ, ಅದು ಯಾವುದು ಪರತತ್ವ ದೊರಕೋವರೆಗೆ ನಾನು ಬೇರೆಯವರ ಜೊತೆ ಮಾತಾಡಲ್ಲ. ಇವೆಲ್ಲ ಇದೆ ಹಠ. ಆದರೆ ಅಲ್ಲಿ ಕ್ರೌರ್ಯ ಇಲ್ಲ, ಕಾಠಿಣ್ಯ ಇಲ್ಲ, ಇನ್ನೊಬ್ಬರದನ್ನ ಕಿತ್ತುಕೊಳ್ಳುವ ಸ್ವಾರ್ಥಪರತೆ ಇಲ್ಲ. ಕೇವಲ ಆ ಪರತತ್ವ ಮತ್ತು ನಾನು ಅನ್ನುವುದರ ಜೊತೆ ಮಾತ್ರ ಕೂಡಿರುವಂಥದ್ದು ಇರೋದು. ಆದ್ದರಿಂದ ಅಲ್ಲಿ ಏನಿದೆ? ಕಾಮದ ಮೇಲಿನ ಪ್ರಭುತ್ವ ಇದೆ, ಈಶತ್ವ ಇದೆ. ಆದ್ದರಿಂದ ಅವನಿಗೆ ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕಾಮೇಶ ಜ್ಞಾತ ಸೌಭಾಗ್ಯ, ಅದನ್ನ ಅರ್ಥ ಮಾಡ್ಕೊಂಡಾಗಲೇ ಇದು ಸೌಭಾಗ್ಯ ಅನ್ನೋದು ಕೂಡ ನಮಗೆ ಅರಿವಿಗೆ ಬರೋದು. ಆದ್ರಿಂದ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವ. ಯಾವ ಮಾರ್ಧವ? ಊರು ತೊಡೆಗಳ ಬಳಿಗೆ ಬಂದಿದ್ದೇವೆ ಈಗ ನಾವು. ತಾಯಿಯ ತೊಡೆಗಳಲ್ಲಿರುವಂಥ ಒಂದು ಮೃದು ಭಾವವನ್ನ ಯಾರು ಅರ್ಥ ಮಾಡ್ಕೊಳ್ತಾನೆ? ಕಾಮದ ಮೇಲಿನ ಒಡೆತನವನ್ನ ಸಾಧಿಸಿದಂಥವನು. ಯಾರು ಕೇವಲ ಶಾರೀರಿಕವಾದ ಭೋಗದ ನೆಲೆಯಲ್ಲಿ ನಿಲ್ಲದೇ ಇದ್ದಾನೋ ಅವನು ಮಾತ್ರ ಈ ತಾಯಿಯ ತೊಡೆಯ ಒಂದು ಮೃದು ಭಾವವನ್ನ ಅರ್ಥ ಮಾಡಿಕೊಳ್ಳಬಲ್ಲ. ಅಂಥ ಒಂದು ಊರುದ್ವಯ, ಎರಡು ತೊಡೆಗಳಿಂದ ಅನ್ವಿತ ಕೂಡಿದ್ದಾಳೆ. ಈಗೇನಾಯ್ತು? ಕಾಮೇಶ ಕಾಮದ ಮೇಲಿನ ಒಡೆತನವನ್ನು ಸಾರಿಕೊಂಡಿರುವ ಅಥವಾ ಆಪ್ತ ಕಾಮನೂ ಪೂರ್ಣ ಕಾಮನೂ ಆಗಿರುವವನು, ಜ್ಞಾತ ತಿಳಿದುಕೊಳ್ಳಬಲ್ಲಂಥ, ಸೌಭಾಗ್ಯ ಉಳ್ಳ, ಎರಡು ತೊಡೆಗಳಿಂದ ಕೂಡಿರುವವಳು ಎಂಬುದು ಈ ನಾಮದ ಅರ್ಥ ಆಯಿತು. ಆದ್ರಿಂದ ಕಾಮೇಶ ಜ್ಞಾತ ಸೌಭಾಗ್ಯ ಊರು ದ್ವಯ ಅನ್ವಿತ. ಇಲ್ಲಿ ತೊಡೆ ಅನ್ನುವುದು ಏನನ್ನ ತೋರಿಸಿಕೊಡುತ್ತೆ? ಮಡಿಲು. ತೊಡೆ ಅನ್ನುವುದು ಮಡಿಲನ್ನ ತೋರಿಸಿಕೊಡುತ್ತೆ. ಎಲ್ಲರಿಗೂ, ಯಾರಿಗೆ ಆದರೂ ಯಾವ ಒಂದು ದುಃಖದಲ್ಲಿ, ಯಾವ ಒಂದು ಭಾರದಲ್ಲಿ, ಯಾವ ಒಂದು ಬಾಧೆಯಲ್ಲಿ ಇದ್ರೂ ಅವರಿಗೆ ಮಡಿಲು ಸಾಂತ್ವನವನ್ನ
ಕೊಡುವಂತೆ ಇನ್ಯಾವುದೂ ಕೊಡಲ್ಲ. ಆದ್ದರಿಂದಲೇ ನಮಗೆ ಅದು ಅರ್ಥ ಆಗೋದು. ತಾಯಿಯ ಮಡಿಲಿಗೆ ತಲೆ ಒರಗಿಸಿಬಿಟ್ರೆ ಎಷ್ಟು ದುಃಖ ಇದೆಯೋ ಅದು ದುಃಖದ ಕಡಲು ಸಿಡಿದು ಹೋಗಿ ದುಃಖದ ಕಣ್ಣೀರು ಆ ಮಡಿಲಿನಲ್ಲಿ ಸುರಿದು ತಾಯಿಯ ಮಡಿಲೆಲ್ಲ ಒದ್ದೆ ಆಗಿ ಹೋದರೂ ಆದರೆ ಅಲ್ಲಿ ಸಿಕ್ಕ ಒಂದು ತಂಪಿದೆಯಲ್ಲ, ಆ ಆನಂದ ಭಾವ, ಶಾಂತ ಭಾವ ಅದು ನಮಗೆ ಇನ್ನೆಲ್ಲೂ ದೊರಕಲ್ಲ. ಆದ್ರಿಂದ ಮಡಿಲು ಎನ್ನುವುದು ಏನನ್ನ ತೋರಿಸುತ್ತೆ? ಶಾಂತತೆಯನ್ನ ತೋರಿಸಿಕೊಡುತ್ತೆ. ಆದ್ರಿಂದ ಯಾರು ಈ ಒಂದು ತಾಯಿಯ ಮಡಿಲನ್ನ ಆಶ್ರಯಿಸಿಕೊಂಡಿದ್ದಾರೋ, ತಾಯಿಯ ಈ ಮೃದುವಾದ ಮಡಿಲಿನಲ್ಲಿ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿ ತಮ್ಮನ್ನ ತಾವು ಕೊಟ್ಕೊಂಡಿದ್ದಾರೋ ಅವರಿಗೇನಿದೆ? ಸದಾ ಸರ್ವಕಾಲದಲ್ಲೂ ಶಾಂತಿ, ತೃಪ್ತಿ, ನೆಮ್ಮದಿ, ಸುಖ, ಆನಂದ. ಇದನ್ನೇ ತಾನೇ ಜೀವನದಲ್ಲಿ ನಾವು ಬಯಸೋದು. ಜನರು ಯಾವುದಕ್ಕೆ ಹೋರಾಡ್ತಾರೆ? ಸುಖಕ್ಕೆ, ಆನಂದಕ್ಕೆ, ನೆಮ್ಮದಿಗೆ, ಶಾಂತಿಗೆ, ತೃಪ್ತಿಗೆ ಹೋರಾಡ್ತಾರೆ. ಅದು ಹೊರಗಡೆ ಇದೆಯಾ? ಈಗ ನಾವು ಹುಡುಕ್ತಾ ಇರೋದು ಹೊರಗಡೆ, ಅದಕ್ಕೋಸ್ಕರ ಓಡ್ತಾ ಇದ್ದೇವೆ. ಅದು ಬೇಕಂತ. ಆದ್ರೆ ಅದು ಹೊರಗಡೆ ಇಲ್ಲ, ಇಲ್ಲಿ ತಾಯಿಯ ಮಡಿಲಿನಲ್ಲಿ ಆ ಒಂದು ಶಾಂತಿ, ನೆಮ್ಮದಿ, ತೃಪ್ತಿ, ಸಂತೋಷ, ಸುಖ ಇದೆ. ಅದನ್ನ ಯಾರು ತಿಳ್ಕೊಂಡ? ಯಾರು ಕಾಮದ ಮೇಲಿನ ಒಡೆತನವನ್ನ ಸಾಧಿಸಿಕೊಂಡನೋ, ಯಾರು ನಿಷ್ಕಾಮನಾಗಿ ಅಮ್ಮ ನನಗೆ ನೀನು ಮಾತ್ರ ಬೇಕು, ನನಗಿನ್ನೇನು ಬೇಡಮ್ಮ, ನಿನ್ನ ಒಡವೆ ಬೇಡ, ನಿನ್ನ ಆಸ್ತಿ ಬೇಡ, ನಿನ್ನ ಅಂತಸ್ತು ಬೇಡ, ನನಗೆ ಏನೂ ಬೇಡಮ್ಮ, ಅಮ್ಮ ನೀನಿದ್ರೆ ಸಾಕು, ನೀನೊಬ್ಬಳು ನನಗೆ ಅನ್ನುವ ಒಂದು ಭಾವದಿಂದ ಯಾರು ಆ ತಾಯಿಯ ಮಡಿಲನ್ನ ಆಶ್ರಯಿಸಿಕೊಂಡಿದ್ದಾರೆ ಅವರಿಗೆ ದೊರಕುವುದು ಆತ್ಯಂತಿಕವಾದ ಶಾಂತಿ, ನೆಮ್ಮದಿ. ಇದನ್ನೇ ಮೋಕ್ಷ ಎಂಬುದಾಗಿ ಕರೀತಾರೆ. ಇಂಥ ಒಂದು ಭಾವವನ್ನ ಭಕ್ತನಾದವನು ಯಾವ ರೀತಿ ಹೊಂದಿರಬೇಕು? ಬಿಟ್ಟಗಲದಂತೆ ನಿತ್ಯ ನಿರಂತರವಾಗಿ ಅಮ್ಮ 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 ಆ ರೀತಿಯಾಗಿ ಪ್ರತಿ ಉಸಿರಿನಲ್ಲಿ, ಪ್ರತಿ ಉಸಿರು ಹೊರಗೆ ಹೋಗುವಾಗ, ಪ್ರತಿ ಉಸಿರು ಒಳಗೆ ಬರುವಾಗ ಆ ತಾಯಿಯ ಹಂಬಲ ಹೊಂದಿದ್ರೆ, ಆ ಹಂಬಲ ಎಷ್ಟು ತೀವ್ರವಾಗಿರಬೇಕು ಅದನ್ನು ನಾವು ನೋಡ್ಕೊಂಡಿದ್ದೇವೆ. ನೀರಿನಲ್ಲಿ ನಾವು ಮುಳುಗಿ ಮೇಲೇಳುವಾಗ ನಮಗೆ ಉಸಿರಾಡುವುದಕ್ಕೆ ಎಷ್ಟು ಬಾಧೆ ಆಗತ್ತೆ. ಈ ಪವಿತ್ರವಾದ ಸ್ನಾನಕ್ಕೆ ಹೋಗ್ತೇವಲ್ಲ, ತೀರ್ಥ ಸ್ನಾನಗಳಿಗೆ ಹೋದಾಗ ನೀರಿನಲ್ಲಿ ಮುಳುಗಿ ಹೀಗೆ ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಾವಿರಲ್ಲ, ಹೀಗಂತ ಒದ್ದಾಡ್ತೇವೆ. ಆ ರೀತಿಯಾದ ಹಂಬಲ, ಪ್ರಾಣಕ್ಕೆ ಹಂಬಲ, ಜೀವಕ್ಕೆ ಹಂಬಲ ಹೇಗಿದೆಯೋ ಆ ರೀತಿಯಾದ ಹಂಬಲ ಪರತತ್ವದಲ್ಲಿದ್ದಾಗ ಆ ಪರತತ್ವದ ಮಧುರ ಭಾವ, ಮಾಧುರ್ಯದ ಭಾವ, ಮೃದು ಭಾವ ನಮಗೆ ಜೀವನದಲ್ಲಿ ಅರಿವಿಗೆ ಬರುತ್ತೆ ಅನ್ನುವುದನ್ನ ಇದು ತೋರಿಸ್ಕೊಡ್ತಾ, ಆ ರೀತಿಯಾದ ತಾಯಿಯ ಮಡಿಲು ನಮಗೆ ಮೋಕ್ಷದ ಧಾಮ, ಮುಕ್ತಿಯ ನೆಲೆ, ಮುಕ್ತಿ ಸಾಧಕವಾದದ್ದು. ಆದ್ರಿಂದ ಈ ನಾಮವನ್ನ ಮನನ ಮಾಡುವುದರ ಮೂಲಕ, ಈ ನಾಮದಲ್ಲಿರುವ ಅರ್ಥವನ್ನ ಅನುಸಂಧಾನ ಮಾಡಿಕೊಳ್ಳುವುದರ ಮೂಲಕ, ತಾಯಿಯನ್ನ ಈ ಭಾವದಿಂದ ಧ್ಯಾನ ಮಾಡುವುದರ ಮೂಲಕ, ಮೂರರಲ್ಲಿ ಯಾವುದನ್ನೂ ಆಶ್ರಯಿಸಿಕೊಳ್ಳಬಹುದು. ನಾಮವನ್ನ ಮನನ ಮಾಡೋದು, ನಾಮದ ಅರ್ಥದ ಅನುಸಂಧಾನವನ್ನ ಮಾಡೋದು, ಇಲ್ಲ ಆ ತಾಯಿಯ ಶರೀರದ ಆ ಅವಯವದಲ್ಲಿ ನಾವು ಧ್ಯಾನ ಮಾಡೋದು. ಈ ಮೂರರಲ್ಲಿ ಯಾವುದನ್ನು ಮಾಡಿದರೂ ಕೂಡ ನಮಗೆ ದೊರಕುವುದು ಆ ತಾಯಿಯ ದಿವ್ಯ ಸಾನ್ನಿಧ್ಯ, ಆ ತಾಯಿಯ ಪ್ರಶಾಂತವಾದಂಥ ಮಡಿಲಿನ ಸೌಭಾಗ್ಯ. ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನು ಯಾವುದೂ ಇಲ್ಲ. ಅದನ್ನ ನಮಗೆ ಈ ನಾಮ ತೋರಿಸಿಕೊಡ್ತಾ ಇದೆ. ಅದರಿಂದ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವೋರು ದ್ವಯಾನ್ವಿತ. ಮುಂದಿನ ನಾಮ ಮಾಣಿಕ್ಯ ಮುಕುಟಾಕಾರ ಜಾನುದ್ವಯ ವಿರಾಜಿತ. ಈಗ ತೊಡೆಯಿಂದ ನಾವು ಎಲ್ಲಿಗೆ ಬಂದಿದ್ದೇವೆ? ಮೇಲಿಂದ ಬರ್ತಾ ಇದ್ದೇವಲ್ವಾ, ಅದರಿಂದ ಕಟಿಯಿಂದ ತೊಡೆಗೆ ಬಂದಿದ್ವಿ. ತೊಡೆಯಿಂದ ಕೆಳಗಿರೋದು ಮೊಣಕಾಲು ಚಿಪ್ಪು. ಆ ಮೊಣಕಾಲು ಚಿಪ್ಪವು ಯಾವ ತರಹ ಇದೆ ಅಂತ ಕೇಳಿದ್ರೆ ಮಾಣಿಕ್ಯದ ಮುಕುಟದ ಹಾಗಿದೆ. ಮಾಣಿಕ್ಯದ ಕಿರೀಟ, ಮಾಣಿಕ್ಯದ ಕಿರೀಟದಂತೆ ತಾಯಿಯ ಈ ಮೊಣಕಾಲುಗಳು ಇದೆ. ಮಾಣಿಕ್ಯ ಮುಕುಟಾಕಾರ, ಮಾಣಿಕ್ಯದ ರತ್ನದ, ಅನರ್ಘ್ಯ ರತ್ನದ ಮುಕುಟದ ಆಕಾರ ಉಳ್ಳ
ಏನಿದೆ ಅದು ಜಾನು. ಜಾನು ಅಂತ ಹೇಳಿದ್ರೆ ಮೊಣಕಾಲು. ಆ ಮೊಣಕಾಲು ಮತ್ತೆ ದ್ವಯಾನ್ವಿತ ಮಾಣಿಕ್ಯ ಮುಕುಟಾಕಾರ ಜಾನುದ್ವಯ ವಿರಾಜಿತ, ಎರಡು ಮಾಣಿಕ್ಯದಂತೆ ಇರುವಂಥ ಎರಡು ಮೊಣಕಾಲು ಚಿಪ್ಪುಗಳಿಂದ ವಿರಾಜಿತಳಾಗಿದ್ದಾಳೆ, ಶೋಭಿಸ್ತಾ ಇದ್ದಾಳೆ ಎಂಬುದಾಗಿ ಈ ನಾಮ ಹೇಳ್ತಾ ಇದೆ. ಈಗ ಜಾನು ಅಂತ, ಜಾನು ಅನ್ನುವುದು ಮುಕುಟ ಅಂತ ನಾವು ಹೇಳಿದ್ವಿ. ಮುಕು ಅಂತ ಹೇಳಿದ್ರೆ ಇಲ್ಲಿ ಮೂ ಅನ್ನೋದನ್ನ ಬೇರೆ, ಕುಟ ಅನ್ನೋದನ್ನ ಬೇರೆ ಮಾಡಿ ಅರ್ಥವನ್ನ ಹೇಳ್ತಾರೆ. ಮುಕು ಅಂದ್ರೇನೆ ನಮ್ಗೆಲ್ಲ ಗೊತ್ತಿದೆ, ಮುಕುಂದ ಮಾಲ. ಅಲ್ಲಿ ಮುಕು ಅಂತ ಹೇಳಿದ್ರೆ ಮುಕ್ತಿ. ಮುಕು ಅನ್ನುವ ಶಬ್ದಕ್ಕೆ ಮುಕ್ತಿ. ಈಗ ನೋಡಿ, ತಾಯಿಯ ಮಡಿಲಿನಲ್ಲೇ ಅಗಾಧವಾದ ಶಾಂತಿ ಸಾಗರ ತುಂಬಿದೆ ಅಂತ ಈಗ ನೋಡಿದ್ವಿ ಕಾಮೇಶ ಜ್ಞಾತ ಸೌಭಾಗ್ಯದಲ್ಲಿ. ಈ ಮಾಣಿಕ್ಯ ಮುಕುಟ ಅಲ್ಲಿ ಆ ಜಾನುವಿನಲ್ಲಿ ಏನಪ್ಪ ಇದೆ? ಮುಕ್ತಿನೇ ಇದೆ. ನಾವು ಇದನ್ನ ತಿರುಪತಿಯ ಶ್ರೀನಿವಾಸನ ನಿದರ್ಶನದಲ್ಲಿ ನೋಡ್ತೇವೆ. ಶ್ರೀನಿವಾಸ ತನ್ನ ಈ ಮೊಣಕಾಲ ಮೇಲೆ ಹೀಗೆ ಕೈ ಇಟ್ಟಿದ್ದಾನಲ್ಲ, ಅದು ಮುಕ್ತಿ ಸಾಧಕವಾದದ್ದು, ಮುಕ್ತಿ ದರ್ಶಕವಾದದ್ದು ಎಂಬುದಾಗಿ ಹೇಳ್ತಾರೆ. ಎಲ್ಲೂ ಕೂಡ ಬೇರೆ ದೇವರುಗಳಲ್ಲಿ ಹೇಗಿರುತ್ತೆ? 4 ಕೈಯಲ್ಲಿ ಶಂಖಚಕ್ರ, ಗದಾ ಪದ್ಮ ಅಥವಾ ಅಭಯ ಮತ್ತು ವರದ ಈ ರೀತಿ ಇರುತ್ತೆ. ಇನ್ನು 2 ಇದು ಹಸ್ತಗಳು. ಆದರೆ ಅಲ್ಲಿ ಮಾತ್ರ ಮೊಣಕಾಲ ಮೇಲೆ ಅವನು ಇದನ್ನು ತೋರಿಸಿರುವುದರಿಂದ. ಹಾಗೆ ನಾವು ಬೇರೆ ಪೌರಾಣಿಕವಾದ ಕಥಾಭಾಗಗಳನ್ನು ಓದುವಾಗಲೂ ಕೂಡ ಭಗವಂತನ ನಾಮವನ್ನ ಆಶ್ರಯಿಸಿಕೊಂಡಿದ್ದರೆ ಎಂಥ ಅಗಾಧ ಸಮುದ್ರ, ಎಂಥ ಸಮುದ್ರ ಅಂದ್ರೆ ಸಮುದ್ರದಲ್ಲಿ ಅಲೆಗಳೇ ಎಷ್ಟೆತ್ರ ಬರುತ್ತೆ? ಬೆಟ್ಟದಷ್ಟು ಗಾತ್ರದ್ದು ಬರುತ್ತೆ. ದೊಡ್ಡ ದೊಡ್ಡ ನಗರದಂಥ ಹಡಗು, ದೊಡ್ಡ ದೊಡ್ಡ, ಬರೀ ನಮ್ಮ ವಿಶ್ವೇಶ್ವರ ನಗರ, ನಮ್ಮ JP ನಗರ ಅಲ್ಲ, ಇಡೀ ಮೈಸೂರು ನಗರದಂಥ ಒಂದು ಹಡಗು. ಅಂಥ ಹಡಗು ಸಮುದ್ರದಲ್ಲಿ ಎಷ್ಟಿರ್ಬೋದು? 100,000 ಇರ್ಬೋದು. ಅಂದ್ರೆ ಅಷ್ಟು ದೊಡ್ಡ ಸಮುದ್ರದ ನೀರು ಕೂಡ ಏನಾಗಿರುತ್ತೆ? ಮೊಣಕಾಲುವರೆಗೆ ಮಾತ್ರ ಬರುತ್ತೆ. ಯಾವಾಗ? ಭಗವಂತನನ್ನ ನಾವು ಆಶ್ರಯಿಸಿಕೊಂಡಿದ್ದಾಗ, ಭಗವಂತನ ನಾವು ನಂಬಿಕೊಂಡಿದ್ದಾಗ ಎಂಬುದಾಗಿ ನಮಗೆ ಶ್ರುತಿವಾಕ್ಯಗಳು ಹೇಳುತ್ತೆ, ಅಂದ್ರೆ ವೇದವಾಂಗ್ಮಯ ಹೇಳುತ್ತೆ. ಹಾಗೆ ಪುರಾಣಾದಿಗಳು ಕೂಡ ಅನೇಕ ಭಕ್ತರ ನಿದರ್ಶನವನ್ನ ಕೊಟ್ಟು ಎಂಥ ಒಂದು ಭವದಲ್ಲಿ ಬಿದ್ದೋಗಿದ್ರು ಕೂಡ. ಹಾಗೆ ನಾವು ದೇವಿ ಇದನ್ನ ಓದುವಾಗ, ಯಾವುದು ಸಪ್ತಶತಿಯನ್ನ ಓದುವಾಗ, ಸಪ್ತಶತಿಯಲ್ಲಿ ತಾಯಿ 12ನೆಯ ಅಧ್ಯಾಯದಲ್ಲಿ ಈ ಮಾತುಗಳನ್ನೇ ಹೇಳಿದ್ದಾಳೆ. ಏನಂತ? ಎಂಥ ಒಂದು ಮಹಾಸಾಗರದಲ್ಲಿ ಇದ್ದು ಮಹಾಸಾಗರದ ಮಧ್ಯಕ್ಕೆ ಬಂದ್ಬಿಟ್ಟಿದ್ದೇವೆ. ಮಹಾಸಾಗರದ ಮಧ್ಯ ಅಂದ್ರೆ ಸಾಗರದ ಮಧ್ಯನ ಕಲ್ಪನೆ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ? ಈಗ ನಾವು ಮಂಡ್ಯ ಮತ್ತೆ ಮದ್ದೂರು, ಮಂಡ್ಯ ಮತ್ತೆ ಮದ್ದೂರು ನಡುವಿನಲ್ಲಿ, ಮಂಡ್ಯನ ದಾಟಿ ಒಂದು 8, 10, 12 ಕಿಲೋಮೀಟರ್ ಬಂದ್ಬಿಟ್ಟಿದ್ದೇವೆ. ಮದ್ದೂರಿಗೆ ಇನ್ನೂ ಒಂದು 20 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಆ ಅವಧಿಯಲ್ಲಿ ಏನಿದೆ? ಅಲ್ಲಿ ಏನೂ ಇಲ್ಲ, ಬರೀ ಮರಗಳಿದೆ, ಗಿಡಗಳಿದೆ, ಜನಸಂಚಾರ ಇಲ್ಲ, ಯಾರೂ ಇಲ್ಲ, ಯಾವುದೂ ಇಲ್ಲ ತಾನೆ. ಆ ಕಡೆ ನೋಡು ಹೊಲ ಗದ್ದೆಗಳಿದೆ, ಈ ಕಡೆ ನೋಡು ಹೊಲ ಗದ್ದೆಗಳಿದೆ, ಅಥವಾ ಬರೀ ರಸ್ತೆ ಇದೆ, ಮತ್ತೆ ಆಚೆ ಈಚೆಯಲ್ಲಿ ಮರಗಳು ಮಾತ್ರ ಕಾಣ್ತಾ ಇದೆ, ಬೇರೆ ಏನು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಇದು ಕಲ್ಪನೆಗೆ ಬರುತ್ತಾ? ಹಾಗೆ ನಗರದಿಂದ ನಗರಕ್ಕೆ, ಈಗ ಮೇನ್ ರಸ್ತೆನಲ್ಲಿ ಹೋಗುವಾಗ, ಯಾವುದು ಬಾಂಬೆಗೋ ಪೂನಾಗೋ ಯಾವುದೋ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ಒಂದು ಊರು ದಾಟಿ ಇನ್ನೊಂದು ಊರಿನ ನಡುವಿನಲ್ಲಿ ರಸ್ತೆನಲ್ಲಿ ಏನಿರುತ್ತೆ? ಏನು ಇರಲ್ಲ. ಒಂದು ನೀರು ಬೇಕು ಅಂದ್ರೆ ನಲ್ಲಿ ಇರಲ್ಲ, ಒಂದು ಅಂಗಡಿ ಏನೂ ಇರಲ್ಲ ತಾನೆ, ಅದು ನೋಡಿರ್ತೀರಿ. ಹಾಗೆ ಸಮುದ್ರದ ಮಧ್ಯಕ್ಕೆ ಬಂದ್ಬಿಟ್ಟಿದ್ದೇವಲ್ಲ. ಏನಿದೆ ಸಮುದ್ರ ಮಧ್ಯದಲ್ಲಿ? ಯಾವ ಕಡೆ ತಲೆ ಹೀಗೆ ತಿರುಗಿಸಿದ್ರು ನೀರು 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 ಕಾಣ್ತಾ ಇದೆ. ಆ ನೀರಿನ ಅಲೆಗಳು ಕೂಡ ಅಪ್ಪಳಿಸಿ ಬಡೀತಾ ಇದೆ. ಅದರ ಅನುಭವ ಒಂದು ಚೂರು ಬೇಕಂದ್ರೆ ನಾವು ಕನ್ಯಾಕುಮಾರಿಗೆ ಹೋಗಿ ಬಂದ್ರೆ ಸಾಕು. ಈಗ ಅಲೆಗಳು ಕಡಿಮೆ, ಆದರೆ ನಾವು ನೋಡಿದ ಸಂದರ್ಭದಲ್ಲಿ ಅಲೆಗಳೇ ಅಷ್ಟಷ್ಟು ಎತ್ತರ ಅಪ್ಪಳಿಸ್ತಾ ಇತ್ತು. ಯಾವ ಒಂದು ನಾವು ಚಾಮುಂಡಿ ಬೆಟ್ಟ ಅನ್ಕೊಳ್ತೇವೋ ಅಷ್ಟು ಗಾತ್ರದ ಅಲೆಗಳು ಎಲ್ಲಿ ಕನ್ಯಾಕುಮಾರಿಯ ಒಂದು ಸಂದರ್ಭದಲ್ಲೇ, ಅಂದ್ರೆ ಅದು ಕೊನೆಗೆ ಡೆಡ್ ಎಂಡ್ ಅಲ್ವಾ, ಭೂಮಿ ಮುಟ್ಟೋ ಅಂಥದ್ದು. ಇನ್ನು ಸಮುದ್ರ ಮಧ್ಯಕ್ಕೆ ಹೋದ್ರೆ ಎಷ್ಟೆತ್ತರ ಇರ್ಬೋದು. ಅಂಥ ಅಲೆಗಳ ಇದು
ಆ ತೀವ್ರತೆ ನಿಮ್ಮ ಕಣ್ಣಿಗೆ ಬರೋಕ್ ನಾ ಹೇಳ್ತಾ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಹಡಗಿಗೆ ಅಲೆ ಬಂದು ಅಪ್ಪಳಿಸಿ ಹಡಗು ನುಚ್ಚು ನೂರಾಗಿ ಬಿದ್ದು ಹೋದ್ರೆ, ಇವತ್ತು ನೀವು ಪೇಪರ್ಗಳಲ್ಲಿ ಕಥೆಗಳಲ್ಲಿ ಓದ್ತಾ ಇರ್ತೀರಿ, ಎಷ್ಟೋ ಜನ ನೀರ್ಪಾಲಾಗಿ ಹೋಗಿರ್ತಾರೆ, ಒಂದು ಜೀವ ಮಾತ್ರ ಸುರಕ್ಷಿತವಾಗಿ ಬಂದು ದಡ ಮುಟ್ಕೊಂಡಿರುತ್ತೆ, ಯಾವುದೋ ಒಂದು ಜೀವ ಯಾವುದೋ ಒಂದು ದ್ವೀಪ ಮುಟ್ಕೊಂಡಿರುತ್ತೆ. ಎಷ್ಟೋ ನಿದರ್ಶನಗಳು ನೋಡ್ತೀವಿ. ಅಂದ್ರೆ ಭಗವತ್ ಕೃಪೆ ಎಂಬುದು ಇದ್ದಾಗ, ಭಗವಂತನ ಸ್ಮರಣೆ ಎಂಬುದು ಮಾಡ್ತಾ ಇದ್ರೆ, ತೀರಾ ಇತ್ತೀಚೆಗೆ ನಡೆದದ್ದು ದೃಷ್ಟಾಂತ ಇದೆ. ಹಾಗೆ ಸ್ವಾಮಿ ವಿವೇಕಾನಂದರು ಚಲಿಸ್ತಾ ಇದ್ದಂಥ ಹಡಗಿಗೆ ಇಂಥ ವಿಪತ್ತು ಬಂದಾಗ ಎಲ್ಲರೂ ಕಂಗೆಟ್ಟು ಕಿರ್ಚ್ಕೋತಾ ಇದ್ರೆ, ಕಿರ್ಚಬೇಡಿ ದೇವರ ಹೆಸರು ಹೇಳಿ, ಕಿರ್ಚಬೇಡಿ ದೇವರ ಹೆಸರು ಹೇಳಿ, ತಕ್ಷಣದಲ್ಲಿ ಆ ಉಕ್ಕಿ ಬರ್ತಾ ಇದ್ದಂಥ ಆ ಏನು ಭೀಕರವಾದ ಅಲೆಗಳು ತಾನೇ ಶಮನ ಆಗೋಗಿದ್ದ ದೃಷ್ಟಾಂತವನ್ನ ನಾವು ನೋಡ್ತೇವೆ. ಅಂದ್ರೆ ಭಗವನ್ನಾಮಕ್ಕೆ ಆ ಬಲ ಇದೆಯಲ್ಲ, ಆ ಒಂದು ಶಕ್ತಿ ಇದೆಯಲ್ಲ, ಅದನ್ನ ತೋರಿಸ್ತಾ ಅಂಥ ನಡುಗಡ್ಡೆಯಲ್ಲಿ ನಡುಜಾಗದಲ್ಲಿ ಮುಳುಗಿ ಹೋಗಿದ್ರು ಕೂಡ ಅವನು ನಿಂತುಕೊಂಡ್ರೆ, ಯಾರು ಭಗವಂತನ ನಾಮವನ್ನ ಹಿಡ್ಕೊಂಡಿದ್ದಾನೆ ಅವನು ನಿಂತರೆ ಅವನಿಗೆ ಎಲ್ಲಿಗಪ್ಪ ನೀರು ಬರುತ್ತೆ ಅಂದ್ರೆ ಮೊಣಕಾಲಿಗೆ ಮಾತ್ರನೇ. ಅಂದ್ರೆ ಅಂಥ ಒಂದು ಭೀಕರ ಪ್ರಸಂಗದಲ್ಲೂ ಸಮುದ್ರವೂ ಕೂಡ ಅವನಿಗೆ ಮೊಣಕಾಲೆ. ಅದು ಮೊಣಕಾಲಿನ ಒಂದು ಮಹಿಮೆ. ಆದ್ರಿಂದ ತಾಯಿಯ ಈ ಒಂದು ಮೊಣಕಾಲು ಮಾಣಿಕ್ಯ ಮುಕುಟ ಆಕಾರ, ಮಾಣಿಕ್ಯದ ಮುಕುಟದಂತೆ ಆಕಾರ ನಮಗೆ ಗೊತ್ತಾಗುತ್ತೆ, ಮಾಣಿಕ್ಯದ ಮುಕುಟದ ಆಕಾರದಂತೆ ಇದೆ. ಆದ್ರಿಂದ ಅದು ಹೇಗಿದೆ, ಹೀಗೆ ಇದೆ, ಮುಕುಟದಂತಿದೆ. ಮತ್ತೆ ಹೊಳಿತಾ ಇದೆ, ತಾಯಿಯ ಒಂದು ಜಾನು ಹೊಳಿತಾ ಇದೆ. ತಾಯಿಯ ಯಾವ ಅವಯವ ಹೊಳಿತಾ ಇಲ್ಲ, ಎಲ್ಲವೂ ತೇಜಃಪುಂಜವೇ. ಮೇಲಿಂದ ವರ್ಣನೆ ಮಾಡ್ತಾ ಇದ್ದೇವಲ್ಲ, ಆ ಚಿದಗ್ನಿಯಲ್ಲಿ ಉದ್ಭವಿಸಿದಾಗ ನಾವು ನೋಡಿದ್ದು ತೇಜಸ್ಸನ್ನೇ, ಕಿರೀಟದಿಂದ ತೇಜಸ್ಸನ್ನೇ, ತೋಳುಗಳಲ್ಲಿ ತೇಜಸ್ಸನ್ನೇ, ಆ ತೇಜಸ್ಸಿನ ರಾಶಿಯಾಗಿ ತೇಜೋಮೂರ್ತಿಯಾಗಿ ಹಾಗಿರುವಾಗ ಜಾನುದ್ವಯವೂ ಕೂಡ ತೇಜಸ್ಸಿನ ಮೂರ್ತಿಯೇ ಆಗಿದೆ. ಆ ರೀತಿಯಾದ ತೇಜಸ್ಸಿನ ಮೂರ್ತಿಯಾಗಿ ಅವಳು ಕಾಣ್ತಾ ಇದ್ದಾಳೆ. ಅವಳ ಇದು ಯಾವುದು ಜಾನು, ಅವಳ ಜಾನು ನಮ್ಮ ಕಣ್ಣಿಗೆ ಹಾಗೆ ತೇಜೋಮೂರ್ತಿಯಾಗಿ ಕಾಣ್ತಾ ಇದೆ. ಇನ್ನು ಕುಟ, ಕುಟ ಅಂತ ಇಟ್ಕೊಂಡ್ರೆ, ಕುಟ ಅಂತ ಹೇಳಿದ್ರೆ ಸುತ್ತಿಗೆ ತರಹದ್ದು. ಸುತ್ತಿಗೆ ಏನು ಮಾಡುತ್ತೆ, ಯಾವುದನ್ನ ಒಡೆದು ಪೀಸ್ ಮಾಡಿ ಹಾಕಬೇಕೋ ಅದನ್ನ ಒಡೆದು ಪೀಸ್ ಮಾಡಿ ಹಾಕತ್ತೆ, ಯಾವುದನ್ನ ಸೇರಿಸ್ಬೇಕೋ ಅದನ್ನ ಸೇರಿಸುತ್ತೆ. ಎರಡನ್ನೂ ಮಾಡುತ್ತೆ ತಾನೇ ಸುತ್ತಿಗೆ. ಅಲ್ಲಿ ಸಂಕಲ್ಪ ಇರೋದೆಲ್ಲಿ, ನಮ್ಮ ಮನಸ್ಸಲ್ಲಿ. ಎರಡನ್ನ ಸೇರಿಸಬೇಕು ಅನ್ನುವುದು ನಮ್ಮ ಸಂಕಲ್ಪ ಆಗಿ ಅದಕ್ಕೆ ತಕ್ಕಂತೆ ಜೋಡಿಸಿ ಮೊಳೆಯನ್ನ ಸುತ್ತಿಗೆಯಿಂದ ಹೊಡೆದ್ರೆ ಸೇರ್ಕೊಳ್ಳುತ್ತೆ. ನನಗದು ಬೇಡ, ಬಿಡಿಸ್ಬೇಕು, ಮೊಳೆಯನ್ನ ಬಿಡಿಸಕ್ಕೂ ನಾನು ಮಾಡೋದು ಸುತ್ತಿಗೆ ಏಟೆ, ಸುತ್ತಿಗೆ ಏಟಿನಿಂದ ಬಿಡಿಸ್ತೇನೆ. ಹಾಗೆ ತಾಯಿಯ ಜಾನುವನ್ನ ನಾವು ಧ್ಯಾನ ಮಾಡ್ತಾ ಇದ್ರೆ, ಯಾವುದು ನಮ್ಮನ್ನ ಈ ಪ್ರಪಂಚಕ್ಕೆ ಕಟ್ಟಿ ಹಾಕಿ ಬಾಧೆಯನ್ನ ಕೊಡ್ತಾ ಇದೆಯೋ, ಆ ಬಾಧೆ ಕೊಡ್ತಾ ಇರುವ ಎಲ್ಲವನ್ನ ಕುಟ್ಟಿ ಕುಟ್ಟಿ ಅದೇನ್ ಮಾಡುತ್ತೆ, ತುಂಡು ತುಂಡು ಮಾಡಿ ಹಾಕಿ ನಮ್ಮನ್ನ ಕಾಮೇಶರನ್ನಾಗಿ ಮಾಡಿಬಿಡುತ್ತೆ. ಯಾವ ಒಂದು ಕಾಮನೆಯೂ ಇಲ್ಲದಂತೆ, ನನಗೇನು ಬೇಕು, ತಾಯಿಯ ಪಾದಕ್ಕೆ ಆಶ್ರಯವನ್ನ ಹೊಂದಿದರೆ ನನಗೇನು ಬೇಕು, ಅಮ್ಮ ನೀನು ಬೇಕು, ನನಗೆ ನನ್ನ ಮಗ ಉದ್ಯೋಗಿಯಾಗಬೇಕು, ನನ್ನ ಮಗ ನೀರೋಗಿಯಾಗಬೇಕು, ನನ್ನ ಮಗ ವಿವಾಹಿತನಾಗಬೇಕು, ನನ್ನ ಮಗನಿಗೆ ಸಂತಾನ ಯಾವುದೂ ಇಲ್ಲಮ್ಮ, ಅಮ್ಮ ನನಗೆ ನೀನು ಬೇಕು. ಆ ಒಂದು ಭಾವ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಈ ಮಾಣಿಕ್ಯ ಮುಕುಟಾಕಾರ ಜಾನುವನ್ನ ನಾವು ಧ್ಯಾನ ಮಾಡ್ತಾ ಇದ್ರೆ ಆ ತಾಯಿ ಏನು ಮಾಡ್ತಾಳೆ, ಈ ಬಯಕೆಯನ್ನೆಲ್ಲ ಕುಟ್ಟಿ ಕುಟ್ಟಿ ತೂರಾಡಿ ಬಿಡ್ತಾಳೆ. ಏನು ಬಯಕೆ ಉಳಿಯುತ್ತೆ, ಅಮ್ಮ ನೀನು ಬೇಕು, ಅಮ್ಮ ನೀನು ಬೇಕು ಅನ್ನುವ ಭಾವವನ್ನು ಮಾತ್ರ ಅಲ್ಲಿ ಅವಳು ತುಂಬಿಡ್ತಾಳೆ. ಅಷ್ಟರಿಂದ ಮತ್ತೇನು ಲಾಭ, ಅಂದ್ರೆ ನಾವು ಹೇಳಿದ್ವಲ್ಲ, ಅಂದಾಗ್ಲೂ ಮುಕ್ತಿ, ಮುಕು ಅಂದ್ರೂ ಮುಕ್ತಿ. ಆ ಮುಕುಟದಿಂದ ಅವಳು ಏನು ಕೊಡ್ತಾಳೆ, ಮುಕ್ತಿಯನ್ನೇ ನಮಗೆ ಕರುಣಿಸಿ ಕೊಡ್ತಾಳೆ. ಹೇಗೆ ನಾವು ನೋಡಿದಂತೆ ರತ್ನ ಕಿಂಕಿಣಿಕಾರಮ್ಯ ರಶನಾಧಾಮ ಭೂಷಿತಳಾಗಿ ಅವಳು ಆ ಸರ್ವ ನಾದಗಳು ಕೂಡ ಪ್ರಣವನಾದದಲ್ಲಿ ಲೀನವಾಗಿ ಯಾವುದು ನಮ್ಮನ್ನ ಆ ಪರತತ್ವ ಪ್ರಾಪಕವಾಗಿದೆಯೋ, ಅಂದ್ರೆ ಪರತತ್ವವನ್ನ ಮುಟ್ಟಿಸುವಂಥದ್ದಾಗಿದೆಯೋ, ಆ ಪರತತ್ವವನ್ನ ಮುಟ್ಟಿದಾಗ ನಮಗೆ ಗೊತ್ತಾಗುತ್ತೆ ವಿಶ್ವಾಂಡ ಬ್ರಹ್ಮಾಂಡ ಎಲ್ಲವೂ ಕೂಡ ಕರುಣೆಯ ಸಾಗರವೇ. ಇದಕ್ಕೆ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇರ್ತಾನೆ.
ಅವನ ಹೆಸರು ನಾರಾಯಣ ಅಂತ. ಅವನು ಬಹಳ ಸುದೀರ್ಘ ಕಾಲ, ಎಷ್ಟೋ ವರ್ಷಗಳ ಕಾಲ, 1000 ವರ್ಷವೋ ಎಷ್ಟೋ ವರ್ಷ ಕಾಲ ತಪಸ್ಸು ಮಾಡ್ತಾ ಇದ್ದಾನೆ. ಒಂದು ದಿವಸ ಕಣ್ಣು ಬಿಟ್ಟ. ಅವನು ಕಣ್ಣು ಬಿಟ್ಟ ಕ್ಷಣದಲ್ಲಿ ಒಂದು ಹುಲಿ ಹಾರಿ ಬಂದು ಜಿಂಕೆಯನ್ನ ನೆಗೆದು ಕಚ್ಚಿತು. ಅದು ಇಲ್ಲಿ ಕಚ್ಚಿದಾಗ ಅದರ ಕುತ್ತಿಗೆಯಿಂದ ರಕ್ತ ಸುರಿಯೋದು ನೋಡಿ ಇವನಿಗೆ ತುಂಬಾ ನೋವಾಯಿತು. ಅದು ಈಗ ವಿಲಿ ಒದ್ದಾಡ್ತಾ ಇದೆ ಜಿಂಕೆ. ಆದರೂ ಕೂಡ ಆ ಹುಲಿ ಏನ್ ಮಾಡ್ತು, ಎಳಕೊಂಡು ದೂರ ಹೊಟ್ಟೋಯ್ತು. ಇದನ್ನ ನೋಡಿ ಅವನಿಗೆ ತುಂಬಾ ನೋವಾಯಿತು ನಾರಾಯಣನಿಗೆ. ಅವನು ಅನ್ಕೊಂಡ, ದೇವರು ಕರುಣಾಮಯ ಅನ್ನೋದು ಸುಳ್ಳು. ಈ ರೀತಿಯಾಗಿ ಪ್ರಪಂಚ ನಿರ್ಮಾಣ ಮಾಡಬಾರ್ದು. ಯಾಕೆ ಕ್ರೂರ ಪ್ರಾಣಿಗಳನ್ನು ಸೃಷ್ಟಿ ಮಾಡಬೇಕು? ಯಾಕೆ ಇಂಥ ಪ್ರಾಣಿಗಳಿಗೆ ವಿನಾಕಾರಣ ನೋವು ಕೊಡಬೇಕು? ಈ ಜಿಂಕೆ ಮಾಡಿದ ಪಾಪ ಆದ್ರೂ ಏನಾಗಿತ್ತು? ಆದ್ರಿಂದ ಪ್ರಪಂಚದಲ್ಲಿ ಎಲ್ಲರೂ ಸಾಧುವಾಗಿದ್ದು ಬಿಡಬೇಕು ಅಂತ ಯೋಚನೆ ಮಾಡ್ದ. ಹಾಗಾಗಿ ಅವನು ಎಷ್ಟೋ ದೀರ್ಘಕಾಲ ತಪಸ್ಸು ಮಾಡಿದ್ನಲ್ಲ, ಆ ಸುದೀರ್ಘ ಕಾಲದ ತಪಸ್ಸನ್ನ ವಿನಿಯೋಗ ಮಾಡಿ ಏನ್ ಮಾಡ್ದ, ಎಲ್ಲರನ್ನೂ ಸಾಧು ಮಾಡಿಬಿಟ್ಟ. ಹುಲಿ, ಸಿಂಹ ಎಲ್ಲರೂ ಸಾಧು. ಈಗ ಪ್ರಾಣಿಗಳಿದ್ದಾರೆ, ಸಿಂಹದ ಮುಖನೇ ಇದೆ, ಹುಲಿ ಮುಖನೇ ಇದೆ, ಆದರೆ ಎಲ್ಲರೂ ಸಾಧುಗಳಾಗಿದ್ದಾರೆ. ಯಾರಲ್ಲಿ ಕ್ರೌರ್ಯ ಕಾಠಿಣ್ಯ ಇಲ್ಲ. ಹಾಗೆ ಮಾಡಿದ. ಆಮೇಲೆ ಮತ್ತೆ ಅವನು ತಪಸ್ಸಿಗೆ ಆ ಜಾಗ ಬಿಟ್ಬಿಟ್ಟು, ಅವನಿಗೆ ಅದೇ ಚಿತ್ರ ಕಣ್ಣಲ್ಲಿ ಬಾಧೆ ಕೊಡ್ತಾ ಇತ್ತು. ಆದ್ರಿಂದ ಆ ಜಾಗ ಬಿಟ್ಟು ಹೊರಟೋದ. ಸುದೀರ್ಘ ಕಾಲ ಎಲ್ಲೋ ಹೊರಟೋಗಿದ್ದ. ತುಂಬಾ ಕಾಲ ತಪಸ್ಸು ಮಾಡ್ದ. ಮತ್ತೆ ತಪಸ್ಸಿನಿಂದ ಕಣ್ಣು ತೆರೆದು ಹಿಂತಿರುಗಿ ಬರ್ತಾ ಇದ್ದಾನೆ. ಜನ ಇಲ್ಲದ ವಿವಿಕ್ತ ಜಾಗ, ಯಾರು ಇಲ್ಲದ ಜಾಗದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಈಗ ಕಣ್ಣು ತೆರೆದವನು ಕಣ್ಣು ತೆರೆದಾಗ ಅಲ್ಲಿವರೆಗೆ ಹಸಿವೆ ಬಾಧೆ ಇರಲ್ಲ, ಬೇಕಲ್ಲ. ಆದ್ರಿಂದ ಊರನ್ನ ಹುಡುಕೊಳ್ತಾ ಬರ್ತಾ ಇದ್ದಾನೆ. ಊರನ್ನ ಹುಡುಕ್ತಾ ಬಂದ್ರೆ ಎಲ್ಲೆಲ್ಲಿ ನೋಡಿದ್ರು ಎಲ್ಲ ಸತ್ತು ಬಿದ್ದಿರೋ ಜೀವಗಳು ಕಾಣ್ತಾ ಇದೆ. ಎಲ್ಲೆಲ್ಲಿ ನೋಡಿದ್ರು ಹೀಗೆ ಕಾಣ್ತಾ ಇದೆಯಲ್ಲ, ಮನುಷ್ಯರು ಬಿದ್ದಿದ್ದಾರೆ, ಪ್ರಾಣಿಗಳು ಬಿದ್ದಿವೆ, ಎಲ್ಲ ಈ ತರ ಆಗಿದೆ. ಇದ್ಯಾಕೆ ಹೀಗೆ ಅಂತ ನೋಡ್ತಾ ಬರ್ತಾ ಇದ್ದಾನೆ. ಆಗ ಅವನಿಗೆ ಗೊತ್ತಾಯ್ತು, ಎಲ್ಲರನ್ನ ಸಾಧು ಮಾಡಿಬಿಟ್ಮೇಲೆ ಎಲ್ಲ ಹಣ್ಣು ಹಂಪಲು ಪ್ರಾಣಿಗಳು ಹಣ್ಣು ಹಂಪಲೆ ತಿನ್ನೋದು, ಗಿಡದಲ್ಲಿ ಬೆಳೆದಂತ ಧಾನ್ಯಗಳನ್ನು ಪ್ರಾಣಿಗಳೇ ತಿನ್ನೋದು. ಮನುಷ್ಯರಿಗೇನಿದೆ ಆಹಾರ? ಮನುಷ್ಯರಿಗೇನೂ ಆಹಾರ ಇಲ್ಲ. ಆಹಾರ ಇಲ್ಲದೆ ಮನುಷ್ಯರು ಸತ್ತು ಬಿದ್ರು. ಮನುಷ್ಯರು ಸತ್ತು ಬಿದ್ದಿದ್ರಿಂದ ಬೆಳೆ ಬೆಳೆಯೋರಿಲ್ಲ, ಉತ್ತೋರಿಲ್ಲ, ಬಿತ್ತೋರಿಲ್ಲ. ಗಿಡ ಮರಗಳಲ್ಲಿ ಇದ್ದದ್ದನ್ನೆಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಸೀಮಿತ ಆಗಿದ್ರೆ ಮರಗಳಲ್ಲಿ ಉಳಿತಾ ಇತ್ತು. ಈಗ ಎಲ್ಲರೂ ಅದೇ ತಿಂದ್ರೆ ಮರಗಳಲ್ಲಿ ಏನು ಉಳಿಯಕ್ಕಾಗುತ್ತೆ? ಯಾರಿಗೂ ಆಹಾರ ಇಲ್ಲ. ಈಗ ಆಹಾರ ಇಲ್ಲದೆ ಎಲ್ಲರೂ ಏನಾಗಿದ್ದಾರೆ? ಸಿಂಹಗಳು ಸತ್ತು ಬಿದ್ದಿದೆ, ಜಿಂಕೆಗಳು ಸತ್ತು ಬಿದ್ದಿದೆ, ಮನುಷ್ಯರು ಎಲ್ಲರೂ ಸತ್ತು ಬಿದ್ದಿರೋದನ್ನ ನೋಡ್ತಾ ಯಾಕೆ ಹೀಗಾಯ್ತು? ಆಶ್ಚರ್ಯ ಆಯ್ತು ಅವನಿಗೆ. ಆಗ ಅವನು ಧ್ಯಾನ ಮಾಡ್ದ. ಗೊತ್ತಾಯ್ತು, ಇದು ಮಾಡಿದ್ದು ನಾನೇ, ನನ್ನದೇ ತಪ್ಪು ಇದು. ಆದ್ರಿಂದ ಅವನೇನು ಮಾಡ್ದ, ಅದನ್ನ ಮತ್ತೆ ಮೊದಲಿನ ಸ್ಥಿತಿಗೆ, ಯಾವ ತಪಸ್ಸು ನೋಡಿ ಎಷ್ಟು 2 ಸಲ ಅವನ ತಪಶಕ್ತಿ ವ್ಯರ್ಥ ಆಯ್ತು. ಮೊದಲು ಆ ತಪಸ್ಸನ್ನ ಯಾವುದಕ್ಕೆ ವಿನಿಯೋಗ ಮಾಡ್ದ? ಎಲ್ಲರನ್ನ ಸಾಧು ಮಾಡ್ತೇನೆ ಅಂತ ಮಾಡ್ದ. ಆನಂತರ ಅದೇ ತಪಶಕ್ತಿ ಮತ್ತೊಂದು ಸಾರಿ ತಪಸ್ಸು ಮಾಡಿದ್ನಲ್ಲ, ಆ ತಪಶಕ್ತಿಯಿಂದ ಏನ್ ಮಾಡ್ದ? ಎಲ್ಲರನ್ನ ಮತ್ತೆ ಅದದೇ ಸ್ಥಿತಿಗೆ ತಂದಿಟ್ಟ. ಅಂದ್ರೆ ಸೃಷ್ಟಿಯಲ್ಲಿರುವ ಕಾರುಣ್ಯದ ವಿಷಯಕ್ಕೆ ಹೇಳ್ತಾ ಇರೋದು. ಸೃಷ್ಟಿಯಲ್ಲಿ ಕರುಣೆ ಇಲ್ಲದೆ ಇದ್ದಿದ್ದರೆ ಹುಲಿ ಸಿಂಹ ಏನ್ ಮಾಡ್ಬೇಕಿತ್ತು? ಕಂಡಿದ್ದೆಲ್ಲ ಬಡಿದು ತಿನ್ಬೇಕಿತ್ತು. ಆದರೆ ಹುಲಿ ಸಿಂಹ ಹಾಗೆ ಮಾಡುತ್ತಾ ನೋಡಿ, ಗ್ರಂಥಗಳನ್ನ ಓದಿ, ಅದಕ್ಕೆ ಆಹಾರ ಬೇಕು, ಕುಟುಂಬಕ್ಕೆ ಆಹಾರ ಬೇಕು. ಒಂದು ಪ್ರಾಣಿ ಬಡಿತು, ತಗೊಂಡು ಮನೆಗೆ ಹಾಕ್ತು, ಆಮೇಲೆ ತಿರ್ಗಾ ಬೇಟೆಗೆ ಬಂತ? ಇಲ್ಲ. ಅಂದ್ರೆ ಈ ಒಂದು ತೃಪ್ತ ಭಾವ ಯಾರು ಕೊಟ್ಟಿರೋದು? ಪರಮಾತ್ಮ. ಆದ್ರಿಂದ ಸೃಷ್ಟಿಯಲ್ಲಿರುವ ಈ ಕಾರುಣ್ಯ ಭಾವವನ್ನ ನಾವು ಗಮನಿಸಬೇಕಲ್ಲ. ಆದ್ರಿಂದ ಆ ಕಾರುಣ್ಯ ಭಾವವನ್ನ ಗಮನಿಸಿದಾಗ ಪರತತ್ವದ ಮೃದು ಭಾವದ ಅರಿವು ಸೃಷ್ಟಿಯಲ್ಲಿ ನಮಗೆ ಆಗ್ತಾ ಹೋಗುತ್ತೆ. ಹುಟ್ಟಿಸಿದ ಮೇಲೆ ಮಲ, ಜಿಂಕೆ ಇತ್ಯಾದಿಗಳಿಗೆ ಹುಲ್ಲು ಕೊಟ್ಟಿದ್ದಾನೆ. ಹುಟ್ಟಿಸಿದ ಮೇಲೆ ಹುಲಿ, ಸಿಂಹ ಇತ್ಯಾದಿಗಳಿಗೆ ಮೊಲ, ಜಿಂಕೆ ಇತ್ಯಾದಿ ಕೊಟ್ಟಿದ್ದಾನೆ. ಹುಟ್ಟಿಸಿದ ಮೇಲೆ ಮನುಷ್ಯ ಮೊದಲಾದವರಿಗೆ ಧಾನ್ಯಾದಿಗಳನ್ನ ಯಾವುದನ್ನ ಬಿಟ್ಟಿದ್ದಾನ ಹಾಗೆ. ಆದ್ದರಿಂದ ಸೃಷ್ಟಿಯಲ್ಲಿರುವ ಆ ಕಾರುಣ್ಯ ಭಾವ, ಆ ಮೃದು ಭಾವ. ಆದ್ರಿಂದ ನಾವು ಇವಾಗ ನೋಡಿದ್ದೇನು, ರತ್ನ ಕಿಂಕಿಣಿಕಾ ರಮ್ಯ ರಶನಾಧಾಮದಿಂದ ಕಾಮೇಶನಿಗೆ ಮಾತ್ರ ಅರಿವಾಗುವಂಥ ಆ ಮೃದು ಭಾವ,
ಆ ಮೃದು ಭಾವ ಸೌಭಾಗ್ಯದ ಭಾವ ಅದನ್ನ ಅರಿವಿಗೆ ತಂದು ಕೊಡ್ತಾ ಆ ತಾಯಿಯ ಮುಕುಟವನ್ನ ನಾವು ಭಾವಿಸಿಕೊಂಡಾಗ ಆ ನಾದ ಯಾವ ಒಂದು ಓಂಕಾರ ನಾದ, ಆ ಓಂಕಾರ ನಾದ ರತ್ನ ಕಿಂಕಿಣಿಯಲ್ಲಿತ್ತೋ ಅದು ಪರತತ್ವದ ಕಾರುಣ್ಯದ ಪಾರಮ್ಯದ ದರ್ಶನವನ್ನ ಮಾಡಿಸ್ತಾ ಸಕಲ ಜೀವಿಗಳನ್ನ ಅನುಗ್ರಹಿಸುತ್ತೆ. ಇದಕ್ಕೆ ಅನುಗ್ರಹ ಮಾಡ್ತೇನೆ, ಇದನ್ನ ಅನುಗ್ರಹ ಮಾಡಲ್ಲ ಅಂತಿಲ್ಲ. ಸಕಲ ಜೀವಿಗಳಿಗೆ ಮುಕ್ತಿಯನ್ನ ಕರುಣಿಸುವ ಆ ಮುಕುಟ ಧರಿಸಿರುವ ಜಾನುದ್ವಯದಿಂದ ವಿರಾಜಿತಳಾಗಿರುವಂತ ಒಂದು ಭಾವದಿಂದ ಸಕಲ ಜೀವಿಗಳನ್ನು ಕೂಡ ತನ್ನದೇ ಮಡಿಲಿನ ಆಸರೆಯಲ್ಲಿ ಕೊನೆಯಲ್ಲಿ ಸೇರಿಸ್ಕೊಳ್ತಾಳೆ, ಯಾರನ್ನು ಬಿಡೋದಿಲ್ಲ. ಅಂಥ ಒಂದು ಭಾವ ಈ ಮಾಣಿಕ್ಯ ಮುಕುಟಾಕಾರ ಜಾನುದ್ವಯ ವಿರಾಜಿತ ಎಂಬ ನಾಮದಲ್ಲಿ ನಾವು ಗಮನಿಸ್ತೇವೆ. ಮುಂದಿನ ನಾಮ ಇಂದ್ರಗೋಪ ಪರೀಕ್ಷಿಪ್ತ ಸ್ಮರತೂಣಾಭ ಜಂಘಿಕ. ಅದನ್ನು ನಾವು ಮುಂದಿನ ವಾರ ನೋಡೋಣ. ಓಂ